ನಮಸ್ಕಾರ ವೀಕ್ಷಕರೇ, ಹೋರಾಟದ ಬದುಕು ಒಂದು ವಿಶೇಷ ಸಂಚಿಕೆಯಲ್ಲಿ ಇವತ್ತು ನಮ್ಮ ಜೊತೆ ಒಬ್ಬ ಹೋರಾಟಗಾರ ಮತ್ತು ಅಹಿಂದ ಚಿಂತಕರ ವೇದಿಕೆಯ ಸಂಸ್ಥಾಪಕರು ಮತ್ತು ರಾಜ್ಯಾಧ್ಯಕ್ಷರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ಬದುಕಿನ ಪ್ರತಿಯೊಂದು ಹಳೆಯಾಗಿ ಮತ್ತು ಯಾವ ರೀತಿ ಅವರು ನಡೆದುಕೊಂಡು ಬಂದ ದಾರಿ ಅಥವಾ ಅನುಭವಿಸಿದ ನೋವು, ಕೆಲವೊಂದು ಸಾರಿ ಕಣ್ಣಿಗೆ ಕಾಣೋದು ಸುಖ, ಅದರ ಹಿಂದಿರುವ ದುಃಖನೇ ಅವರಿಗೆ ಗೊತ್ತು. ಅವ್ರ ಬಾಯಿಂದನೇ ಈ ಮಾತುಗಳನ್ನ ಕೇಳ್ಕೊಳ್ಳೋಣ. ಸೈಬಣ್ಣ ಜಮಾದವರಿದ್ದಾರೆ. ಬನ್ನಿ, ಅವರ ಹೋರಾಟದ ದಾರಿ ಯಾವ ರೀತಿಯ ಅನುಭವಗಳು ಅವರು ಅನುಭವಿಸಿದ್ದಾರೆ ಅನ್ನೋದು ಅವ್ರ ಬಾಯಿಂದನೇ ಕೇಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಹೋರಾಟದ ಬದುಕು ಬರೋದಕ್ಕಿಂತ ಮುಂಚೆ ನಿಮ್ಮ ಬಾಲ್ಯದ ಬದುಕು ನಮ್ಮ ಜೊತೆ ಹಂಚ್ಕೊಳ್ತೀರಾ ಸರ್? ಸರ್, ನಾನೊಬ್ಬ ಆಳಂದ ತಾಲೂಕು, ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಹೆಬ್ಬಳ್ಳಿ ಎಂಬ ಒಂದು ಪುಟ್ಟ ಗ್ರಾಮದಿಂದ ಬಂದಂಥ ಒಬ್ಬ ವ್ಯಕ್ತಿ. ನಾನು ಬಾಲ್ಯದಿಂದ ಅಲ್ಲೇ ಪ್ರೈಮರಿ ಎಜುಕೇಷನನ್ನು ಪಡೆದು ಮುಂದೆ ನಾನು ಉನ್ನತ ಮಟ್ಟದ ಎಜುಕೇಷನನ್ನು ಆಳಂದು ಮತ್ತು ಕಲಬುರಗಿಯಲ್ಲಿ ಡಿಗ್ರಿಗೆ ಬಂದಿದ್ದೆ ಸರ್. ಡಿಗ್ರಿ ಮುಗಿಸ್ಕೊಂಡು ಮುಂದೆ ಯೂನಿವರ್ಸಿಟಿ ಲೆವೆಲಲ್ಲಿ ಹೋಗಿ B.Ed ಮತ್ತು M.Ed ಕೂಡ ಕಂಪ್ಲೀಟ್ ಮಾಡಿದ್ದೇನೆ. ನಿಮ್ಮ ಬಾಲ್ಯದ ಒಂದು ಸ್ನೇಹಿತ ಒಡವಾಗಲಿ ಅಥವಾ ಏನು ನಿಮ್ಮ ಸರೌಂಡಿಂಗ್ ಒಂದು ನೇಚರ್ ಇತ್ತಲ್ವ, ಅಲ್ಲಿ ಯಾವ ರೀತಿ ಇರ್ತಾಯಿದ್ರಿ ಸರ್ ನೀವು? ಅಂದರೆ ತುಂಟವಾಗಿದ್ರಾ ಅಥವಾ ಒಂದು ಸಾಧಾರಣವಾಗಿ ಯಾವುದೇ ರೀತಿಯ ಜಂಜಾಟಗಳು ಬೇಡ, ಮನೆಗೆ ಹೋಗೋದು, ಸ್ಕೂಲಿಗೆ ಬರೋದು, ಆ ರೀತಿಯ ಒಂದು ವಾತಾವರಣ ಇತ್ತು? ಇಲ್ಲ ಸರ್, ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಭಾಗಿಯಾಗ್ತಾಯಿದ್ವಿ. ನಾವು ಆ ಒಂದು ಶಿಕ್ಷಣ ಪದ್ಧತಿನೇ ಬೇರೆ ಇತ್ತು. ಆಟದ ಜೊತೆ ಪಾಠ ಅಂಥೇಳಿ ನಾವು ಈಗಿನ ಶಿಕ್ಷಣ ಪದ್ಧತಿ ಮತ್ತು ಆಗಿನ ಏನು ನಾವು 1996-97ನೇ ಇಸ್ವಿಯಲ್ಲಿ 1ನೇ ತರಗತಿಯಲ್ಲಿದ್ವಿ. ಅವಾಗಲಿಂದನೂ ಕೂಡ ಅಲ್ಲಿಯ ಒಂದು ಎಜುಕೇಷನ್ ಪದ್ಧತಿನೇ ಬೇರೆ ಇತ್ತು. ಅಲ್ಲಿಯ ಶಿಕ್ಷಕರು ಆಟದ ಜೊತೆ ಪಾಠದ ಜೊತೆ ಆಟ ಈ ರೀತಿಯಾಗಿ ಮಿಂಗಲಾಗಿ ಮತ್ತು ಶಿಕ್ಷಕರಿಗೆ ಒಂದು ಗೌರವ ಸ್ಥಾನದಲ್ಲಿ ಇಟ್ಕೊಂಡು ಭಯಭೀತರಾಗಿ ನಾವು ಬದುಕ್ತಾ ಇದ್ವಿ. ಅದ್ರ ಜೊತೆಗೆ ಏನದ, ನಾವು ಆಟದಲ್ಲೂ ಕೂಡ ಪಾಠದಲ್ಲೂ ಎಲ್ಲ ಕ್ರೀಡೆಗಳಲ್ಲೂ ಕೂಡ ನಾವು ಮುಂದೆವರೆದು ಭಾಗಿಯಾಗಿ ಎಲ್ಲದರಲ್ಲೂ ಕೂಡ ಫಸ್ಟ್ ಬರ್ತಾಯಿದ್ವಿ. ಅದ್ರ ಜೊತೆಗೆ ಏನದ, ಶಿಕ್ಷಕರ ಜೊತೆಗೂ ಕೂಡ ಒಡನಾಟ ಸರಿಯಾಗಿತ್ತು. ಅಲ್ಲಿಯ ಒಂದು ಮೌಲ್ಯಾಧಾರಿತ ಶಿಕ್ಷಣ ಏನಿತ್ತು, ಆ ಮೌಲ್ಯಾಧಾರಿತ ಶಿಕ್ಷಣ ಅಲ್ಲಿ ನಮ್ಮ ಪ್ರೈಮರಿ ಹಂತದಲ್ಲೇ ಸಿಗ್ತಾಯಿತ್ತು. ಕೆಲವೊಬ್ಬರು ಶಿಕ್ಷಕರು 2-3 ಜನ ಶಿಕ್ಷಕರಿದ್ದರೂ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅಚ್ಚುಕಟ್ಟಾಗಿ ಒಳ್ಳೆಯ ಮೌಲ್ಯಾಧಾರಿತ ಶಿಕ್ಷಣ ಕೊಡ್ತಾಯಿದ್ರು. ಒಂದು ಸಹೋದರ ಭಾತೃತ್ವದಿಂದ ಯಾವ ರೀತಿ ಬದುಕಬೇಕು ಅನ್ನೋ ಒಂದು ಪಾಠ ಕೂಡ ಅವಾಗಲಿಂದಲೇ ಚಾಲೂ ಆಗಿತ್ತು ಸರ್. ನಮಗೆ ಉನ್ನತ ಶಿಕ್ಷಣಕ್ಕೆ ನೀವು ಬಂದಾಗ ಇಲ್ಲಿಯ ವಾತಾವರಣ ಯಾವ ರೀತಿ ಇತ್ತು ಸರ್? ನಾವು ಡೇ ಬೈ ಡೇ ಯಾವ ರೀತಿಯಾಗಿ ಬೆಳೀತಾ ಬಂದ್ವಿ, ಅದೇ ರೀತಿಯಾಗಿ ಶಿಕ್ಷಣದ ಮಟ್ಟನೂ ಕೂಡ ಕುಂದುತ್ತಾ ಬಂತು. ಯಾಕಂದರೆ ಮೌಲ್ಯಾಧಾರಿತ ಶಿಕ್ಷಣ ಏನದ, ನಾವು ಹೈಯರ್ ಎಜುಕೇಷನ್ಗೆ ಏನು ಇವತ್ತು PUC ಲೆವೆಲ್ ಮುಗಿದ ಮೇಲೆ ಏನು ಬಂದ್ವಿ ಡಿಗ್ರಿಗೆ ಬಂದಾಗ ಅಲ್ಲಿಯ ಚಿತ್ರಣನೇ ಬೇರೆ, ಅಲ್ಲಿಯ ಏನು ಸರೌಂಡಿಂಗ್ ಅಟ್ಮಾಸ್ಫಿಯರ್ ಏನಂತ ಕರಿತೀವಿ, ಆ ಅಟ್ಮಾಸ್ಫಿಯರೇ ಚೇಂಜ್ ಆಗಿಬಿಡ್ತು. ಅಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ತಾಲೂಕಿನಿಂದ ಬಂದಂಥ ವಿದ್ಯಾರ್ಥಿಗಳು ಅವ್ರದ್ದೇ ಆದ ಒಂದು ಲೋಕ. ಅಲ್ಲಿ ಯಾವುದೇ ಒಂದು ಶಿಕ್ಷಕರಿಗೆ ಗೌರವ ಆಗಲಿ ಅಥವಾ ಆ ಶಿಕ್ಷಕರು ವಿದ್ಯಾರ್ಥಿಗಳ ಮೇಲೆ ಕಾಳಜಿ ಆಗಲಿ ಅವು ಯಾವೂ ಕೂಡ ಗಮನಿಸಲಿಲ್ಲ. ಆದರೂ ಕೂಡ ಒಂದು ಏನೋ ತಕ್ಕ ಮಟ್ಟಕ್ಕೆ ನಾವು ಎಜುಕೇಷನನ್ನು ಪಡ್ಕೊತ ಪದವಿಯನ್ನು ಪಡೆದು ಮುಂದೆ B.Edಲ್ಲಿ ಬಂದ್ವಿ. B.Ed ಮಾಡಿದ್ವಿ, ಬ್ಯಾಚುಲರ್ ಆಫ್ ಎಜುಕೇಷನ್ ಅಂತೇಳಿ. B.Ed ಮಾಡಿದಾಗ ಅಲ್ಲಿ ಏನದ ಒಂದು ಪ್ರೀತಿ, ವಿಶ್ವಾಸ, ಆಮೇಲೆ ಯಾವ ರೀತಿಯಾಗಿ ನಾವು ವಿದ್ಯಾರ್ಥಿಗಳನ್ನು ನಾವು ಮುಂದೆ ಟೀಚ್ ಮಾಡಬೇಕು, ಆ ರೀತಿಯಾಗಿ ಒಂದು ಒಳ್ಳೆಯ ಅಲ್ಲಿ B.Edದಾಗ ಬಂದಾಗ ಮಾತ್ರ ನಮಗೆ ಒಳ್ಳೆಯ ಒಂದು ವಾತಾವರಣ ಸಿಕ್ತು. ಅಲ್ಲಿ ವಾತಾವರಣ ಮುಗಿಸ್ಕೊಂಡು ನಾವು ಮುಂದೆ ಯೂನಿವರ್ಸಿಟಿ ಲೆವೆಲಲ್ಲಿ ಬಂದಾಗ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ನಾನು M.Ed ಮಾಡಿದ್ದೆ, ಮಾಸ್ಟರ್ ಆಫ್ ಎಜುಕೇಷನಲ್ಲಿ ಎಜುಕೇಷನ್ ಮಾಡಿದ್ವಿ. ಅಲ್ಲೂ ಕೂಡ ಅದೇ ರೀತಿಯಾಗಿ ಏನಂದರೆ ಇವತ್ತು ಶಿಕ್ಷಕರ ಕೊರತೆ, ಅಂದರೆ ಪ್ರಾಧ್ಯಾಪಕರ ಕೊರತೆ, ಆಮೇಲೆ ಸರಿಯಾದ ಸಮಯಕ್ಕೆ ಶಿಕ್ಷಣ ಹೇಳೋದಾಗಲಿ ಅಥವಾ ಅಲ್ಲಿಯ ಸ್ಟಾಫ್ಗಳ ಕೊರತೆ, ಆ ರೀತಿಯಾದಂಥ ನಾವು ಏನು ಯೂನಿವರ್ಸಿಟಿ ಲೆವೆಲ್ ಅಂದರೆ ಬಹುದೊಡ್ಡದಂಥ ಒಂದು ಎಜುಕೇಷನ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ. ಅದರಲ್ಲಿ ಅಲ್ಲಿಯ ಶಿಕ್ಷಣ ಗುಣಮಟ್ಟ ಮತ್ತು ಪರ್ಮನೆಂಟ್ ಲೆಕ್ಚರ್ಸ್ಗಳು ಪ್ರೊಫೆಸರ್ಗಳು ಇರದೇ ಇದ್ದ ಕಾರಣಕ್ಕಾಗಿ ಗೆಸ್ಟ್ ಲೆಕ್ಚರ್ಗಳ ಮೇಲೆ ಅಲ್ಲಿ ಎಜುಕೇಷನ್ ನಡೀತಾ ಇತ್ತು. ಅಲ್ಲಿ ಆ ಮಟ್ಟಕ್ಕೇನು ಎಜುಕೇಷನ್ ಸಿಗಲಿಲ್ಲ. ನಾವೇನು ಪ್ರೈಮರಿ ಹಂತದಲ್ಲಿ ಏನು 1 to 8 ಕಲ್ತಿದ್ದೀವಿ, ಅದರಲ್ಲೇ ನಾವು ಇವತ್ತು ಇಲ್ಲಿಯ ತನಕ ಮುಟ್ಟಿದ್ದೀವಿ ಅಂತ ಹೇಳ್ಬೋದು. ಇಲ್ಲಿ ಒಟ್ಟಾರೆಯಾಗಿ ನಮ್ಮ ಬಾಲ್ಯ ಜೀವನದಿಂದ ಶಿಕ್ಷಣದವರೆಗೂ ಏನು ನಾವು ಪ್ರೈಮರಿ ಹಂತದಲ್ಲಿ ಏನು ಶಿಕ್ಷಣ ಕಲ್ತಿದ್ವಿ, ಆ ಗುಣಮಟ್ಟದ ಟೀಚರ್ಸ್ಗಳು ಈಗ ನಾನು ಹುಡುಕಾಡಿದ್ರೂ ಸಿಗ್ತಾ ಇಲ್ಲ, ಮತ್ತು ಆ ಗುಣಮಟ್ಟದ ಶಿಕ್ಷಣ ಕೂಡ ಈಗ ಸಿಗ್ತಾ ಇಲ್ಲ ಅನ್ನೋದು ಒಂದು ನೋವಿದೆ ಸರ್. ಈಗ ನಿಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡಬೇಕು ಅಂತ, ನಿಮ್ಮ ಫ್ಯಾಮಿಲಿ ಯಾವ ಒಂದು ಮಿಡಲ್ ಕ್ಲಾಸ್ ಇತ್ತಾ, ಯಾವ ರೀತಿ ಒಂದು ವಾತಾವರಣ ಆಯಿತು? ಸರ್, ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇದ್ದವ್ರೆ.
ನಮ್ಮ ತಂದೆಯವರು 1100-1200 ರೂಪಾಯಿಯಲ್ಲಿ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿಂದ ನಾವು ಏನೋ ತಕ್ಕ ಮಟ್ಟಿಗೆ ಒಂದು ಸ್ವಲ್ಪ ನಮ್ಮ ಅಜ್ಜ ಅಜ್ಜಿಯವರ ಇದರ ಆಶೀರ್ವಾದದಿಂದ ಹೊಲ ಇತ್ತು. ಆ ಹೊಲದ ಮೇಲೆ ನಾವು ಮಿಡಲ್ ಕ್ಲಾಸ್ಗಿಂತನೂ ಕೆಳಮಟ್ಟದಿಂದಲೇ ಜೀವನ ನಡೆಸ್ಕೊತ ಬಂದಿದ್ವಿ. ನಾನು ಬಹುತೇಕ ಹಾಸ್ಟೆಲಲ್ಲೇ ಜೀವನವನ್ನು ಕಳೆದಿದ್ದೀನಿ. ಇವತ್ತು ನಾವು 8th 9th 10th ಬಂದಾಗ BCM ಹಾಸ್ಟೆಲಲ್ಲಿ ಕಳೆದೆ. ಅದಾದಮೇಲೆ ಏನು ನಾವು PUC ಹಂತದಾಗ ಬಂದಾಗ ನಾವು ಕೈಯಿಂದನೇ ಇವತ್ತು ರೇಷನ್ ಅಕ್ಕಿಗಳನ್ನು ತಂದುಬಿಟ್ಟು ಅದರಿಂದನೇ ಊಟ ಮಾಡುವಂಥ ಪರಿಸ್ಥಿತಿ ಇತ್ತು. ತದನಂತರ ಡಿಗ್ರಿಗೆ ಬಂದಾಗ ಅದು ನಾವು ಇವತ್ತು ಆ ಸಂದರ್ಭದಲ್ಲಿ ನಾನು ಒಂದು ವಿಷಯವನ್ನು ನೆನೆಸ್ಕೋಬೇಕಾಗತ್ತೆ. ಯಾಕಂದರೆ ಇವತ್ತು ನಾನು ಡಿಗ್ರಿಗೆ ಬಂದಾಗ ಅಲ್ಲಿ ಅಂಬೇಡ್ಕರ್ ಹಾಸ್ಟೆಲ್ ಅಂತಿದೆ ಸಮಾಜ ಕಲ್ಯಾಣ ಇಲಾಖೆಯಿಂದ. ಅಲ್ಲಿ ನಾವು ಊಟಕ್ಕೆ ಗತಿ ಇಲ್ಲದ ಸಂದರ್ಭದಲ್ಲಿ ಆ ಅಂಬೇಡ್ಕರ್ ಹಾಸ್ಟೆಲ್ ನಮಗೆ ಕೈಯನ್ನು ಹಿಡಿದು ಆವಾಗ ನಾವು ಯಾವಾಗಲಾದರೂ ಹಸಿವಾದಾಗ ಆ ಹಾಸ್ಟೆಲಲ್ಲಿ ಊಟ ಮಾಡಿ ಅಲ್ಲಿಯ ಏನು ನಮ್ಮ ಸ್ನೇಹಿತರ ಬಳಗ ಇತ್ತು ಆ ಸ್ನೇಹಿತರ ಬಳಗದ ಒಂದು ಪ್ರೀತಿ ವಿಶ್ವಾಸದಿಂದ ನಾವು ಅನ್ನನೇ ಊಟ ಮಾಡ್ತಾಯಿದ್ವಿ. ನಮ್ಗೆ ರೊಟ್ಟಿ ಅಂದರೆ ಅಪರೂಪ ಇತ್ತು. ಅಂಥ ಸಂದರ್ಭದಲ್ಲಿ 2010-11ನೇ ಸಾಲಿನಲ್ಲಿ ನಮ್ಮದು ಆ ಸಂದರ್ಭದಲ್ಲಿ ನಾವು ಅಂಬೇಡ್ಕರ್ ಹಾಸ್ಟೆಲಲ್ಲಿ ಊಟ ಮಾಡಿ ನಾವು ಎಜುಕೇಷನನ್ನು ಪಡೆದಿದ್ದೀವಿ ಅಂಥೇಳಿ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೋರಾಟಕ್ಕೆ ಬರಲು ಕಾರಣ ಏನು ಸರ್? ನಾನು ಯಾವಾಗ ಡಿಗ್ರಿಗೆ ಬಂದಾಗ ಆಲ್ ಇಂಡಿಯಾ ಸ್ಟೂಡೆಂಟ್ ಫೆಡರೇಷನ್ ಕಮ್ಯುನಿಸ್ಟ್ ಪಾರ್ಟಿಯ ಏನು ASF ಸಂಘಟನೆ ಇದೆ ಆ ಸಂಘಟನೆಯಲ್ಲಿ ನಾನು ವಿದ್ಯಾರ್ಥಿಗಳ ಸಮಸ್ಯೆಗಳು ಮತ್ತು ಹಾಸ್ಟೆಲ್ ವಿದ್ಯಾರ್ಥಿಗಳು, ಯಾಕಂದರೆ ನಾನು ಹಾಸ್ಟೆಲಲ್ಲಿ ಬದುಕ್ತಾ ಬಂದಿದ್ದೆ. ಹಾಸ್ಟೆಲಲ್ಲಿ ಯಾವ ರೀತಿಯಾದಂಥ ದುರಾಡಳಿತ ಇರುತ್ತೆ, ಯಾವ ರೀತಿಯಾದಂಥ ಊಟ ಸಿಗುತ್ತೆ, ಆಮೇಲೆ ಅಲ್ಲಿರುವಂಥ ಫೆಸಿಲಿಟೀಸ್ಗಳೇನು, ಅವ್ರಿಗೆ ಏನೆಲ್ಲ ಸವಲತ್ತುಗಳು ಸಿಗಬೇಕಾಗಿತ್ತು, ಏನೆಲ್ಲ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ನಮ್ಗೆ ಅರಿವಿತ್ತು. ಆ ಕಾರಣಕ್ಕಾಗಿ ನಾವು ಸ್ಟೂಡೆಂಟ್ ಆರ್ಗನೈಸೇಷನ್ನ ಕಟ್ಕೊಂಡು ವಿದ್ಯಾರ್ಥಿ ಜೀವನದಲ್ಲಿ ನಾವೇನದ ಹಾಸ್ಟೆಲ್ ವಿದ್ಯಾರ್ಥಿಗಳ ಸಮಸ್ಯೆ ಆಗಲಿ ಅಥವಾ ಇವತ್ತು ಕಾಲೇಜ್ ವಿದ್ಯಾರ್ಥಿಗಳ ಸಮಸ್ಯೆ ಆಗಲಿ, ಶಾಲೆ ಕಾಲೇಜುಗಳ ಸಮಸ್ಯೆ ಆಗಲಿ, ಈ ವಿದ್ಯಾರ್ಥಿಗಳ ಸಮಸ್ಯೆ ಇಟ್ಟುಕೊಂಡೇ ಹೋರಾಟ ಚಳವಳಿಗಳನ್ನು ಅಲ್ಲಿಂದಲೇ ಮಾಡ್ಕೊತ ಬಂದಿದ್ವಿ ನಾವು ಸರ್. ಈಗ ವಿದ್ಯಾರ್ಥಿ ಜೀವನದಲ್ಲಿ ನಿಮಗೆ ಊಟ ಸಿಗಲಿಲ್ಲ ಅಂಥೇಳಿ ಅಲ್ಲಿನ ಒಂದು ಪರಿಸ್ಥಿತಿಯನ್ನು ನೋಡಿ ಅಲ್ಲಿ ಹೋರಾಟ ಸ್ಟಾರ್ಟ್ ಮಾಡಿ ಆದರೆ ಸರ್ಕಾರದ ಮಾಡುವಂಥ ತಪ್ಪುಗಳನ್ನು ಎತ್ತಿಡಿಯುವಂಥದ್ದು ಯಾವಾಗ ಯೋಚನೆ ಮಾಡಿದ್ರಿ ಸರ್? ನಾವು ಯಾವಾಗ B.Ed ಕಂಪ್ಲೀಟ್ ಆಯ್ತು ನಂದು 2015-16ನೇ ಸಾಲಿನಲ್ಲಿ 15-16ನೇ ಸಾಲಿನಲ್ಲಿ ನಾವು ಈ ವಿದ್ಯಾರ್ಥಿ ಜೀವನ ಮುಗೀತು. ಸೋಷಿಯಲಿಯಾಗಿ ನಾವು ಏನಾದರೂ ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅನ್ನುವ ಒಂದೇ ಒಂದು ಉದ್ದೇಶದಿಂದ ಇಲ್ಲಿ ಸಮಾಜದಲ್ಲಿ ನಡೆಯುವಂಥ ಅಕ್ರಮಗಳು, ಭ್ರಷ್ಟಾಚಾರಗಳು, ಇವತ್ತು ಪ್ರತಿಯೊಂದು ಕಚೇರಿಯಲ್ಲಿ ಹೋದರೂ ಕೂಡ ಹಣ ಕೊಡದೇ ಯಾವುದೇ ಕೆಲಸಗಳು ಆಗ್ತಾಯಿಲ್ಲ. ಅಂಥವೆಲ್ಲವನ್ನು ಗಮನದಲ್ಲಿಟ್ಕೊಂಡು ನಾವು ಇವಾಗ ಸೋಷಿಯಲಿ ಮೂಮೆಂಟ್ಸ್ಗಳನ್ನು ಮಾಡ್ಕೊತ ಸಾಮಾಜಿಕ ಕಳಕಳಿ ಇಟ್ಕೊಂಡು ರೈತರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ, ಇವತ್ತು ಅಕ್ರಮ ಭ್ರಷ್ಟಾಚಾರಗಳ ಬಗ್ಗೆ ಹೋರಾಟಗಳನ್ನು ಮಾಡ್ಕೊತ ಬಂದಿದ್ದೀವಿ ಸರ್. ಸಾವಿರಾರು ಸಂಘಗಳಿದೆ ಸರ್. ಅವ್ರ ಸಂಘದ ಜೊತೆನೇ ನೀವು ಸೇರಿ ಕೆಲಸ ಮಾಡ್ಬೋದಾಗಿತ್ತಲ್ವ? ನೀವೇ ಒಂದು ಸಂಘ ಓಪನ್ ಮಾಡೋಕ್ಕೆ ಏನು ಅಂತ ನೆಸೆಸರಿ ಇತ್ತು ಸರ್? ಇವಾಗ ಸಾವಿರಾರು ಸಂಘಟನೆಗಳದಾವ, ಸಾವಿರಾರು ಹೋರಾಟಗಾರರಿದಾರ. ಅವ್ರದ್ದೇ ದಾರಿಯಲ್ಲಿ ಅವ್ರದ್ದೇ ವೇಯಲ್ಲಿ ಅವರು ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ನಾವು ಯಾರ ಮೇಲೂ ಬ್ಲೇಮ್ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಅವರ ಒಂದು ಧಾಟಿಯಲ್ಲಿ ಅವರ ಒಂದು ಗುರಿ ಉದ್ದೇಶಗಳನ್ನು ಇಟ್ಕೊಂಡು ಅವರು ಹೋರಾಟಗಳು ಮಾಡ್ತಾಯಿದ್ದಾರೆ. ನನ್ನದೇ ಆದಂಥ ಗುರಿ ಉದ್ದೇಶಗಳು ಬೇರೆ ಅದಾವ. ನನ್ನದೇ ಆದಂಥ ನನ್ನ ಜೊತೆಗೆ ಸಮಾನ ಮನಸ್ಕರು ಬರಲಿಲ್ಲ ಬೇರೆ ಬೇರೆ ಸಂಘಟನೆಯಲ್ಲಿ. ಆ ಕಾರಣಕ್ಕಾಗಿ ಬೇರೆದವ್ರ ಸಂಘಟನೆ ಜೊತೆ ನಾನು ಹೋದಾಗ ಅವರ ಮನಸ್ಥಿತಿನೇ ಬೇರೆ, ನನ್ನ ಮನಸ್ಥಿತಿನೇ ಬೇರೆ. ಆ ಕಾರಣಕ್ಕಾಗಿ ನನ್ನ ಮನಸ್ಥಿತಿಗೆ ಅನುಗುಣವಾಗಿ ನನ್ನ ಜೊತೆಗೆ ಬೆರೆತು ನನ್ನ ಹೆಗಲಿಗೆ ಹೆಗಲು ಕೊಡುವಂಥ ಸಮಾನ ಮನಸ್ಕರನ್ನು ತಗೊಂಡು ನಾನೊಂದು ಟೀಮ್ ಕಟ್ಕೊಂಡು ನಾನು ಸಂಘಟನೆ ಮಾಡ್ತಾಯಿದ್ದೀನಿ. ಈಗ ನೀವು ಸಂಘ ಓಪನ್ ಮಾಡಿದ ತಕ್ಷಣ ಮೊದಲನೇದಾಗಿ ಯಾವ ರೀತಿ ಒಂದು ಹೋರಾಟ ಮಾಡಿದ್ರಿ ಸರ್? ನಾನು ನನ್ನ ಸಂಘಟನೆ ಮಾಡಿದ ಕೂಡಲೇ ನಾನೇನು ಮಾಡಿದೆ ಅಂದರೆ ನನ್ನ ತಾಲೂಕು ಆಳಂದ ತಾಲೂಕಿನಲ್ಲಿ ಹಲವಾರು ಗ್ರಾಮಗಳಿಗೆ, ಒಂದು 10 ಗ್ರಾಮಗಳಿಗೆ ದಶಕಗಳಿಂದ ರಸ್ತೆಗಳೇ ಇರಲಿಲ್ಲ. ಆ ರಸ್ತೆಗೆ ಸಂಬಂಧಪಟ್ಟಂಗೆ ನಾನು ನಿರಂತರವಾದಂಥ ಹೋರಾಟ ಚಳವಳಿಗಳನ್ನು, ಪಾದಯಾತ್ರೆಗಳನ್ನು, ಉಪವಾಸ ಸತ್ಯಾಗ್ರಹಗಳನ್ನು ಮಾಡುವ ಮೂಲಕ ನಾನು ಹೋರಾಟವನ್ನು ಪ್ರಾರಂಭ ಮಾಡಿದೆ ಸರ್ 2017ರಲ್ಲಿ. ಇದಾದ ತಕ್ಷಣ ಈಗ ಸರ್ಕಾರದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಆಗುತ್ತಿರುವ ಇಲಾಖೆಗಳು ಸರ್, ಈಗ ಒಂದೇ ಇಲಾಖೆ ಅಂತ ಹೇಳೋಕ್ಕೆ ಭಾಳ ತುಂಬಾ ಕಷ್ಟ. ಬಹುತೇಕ ಇಲಾಖೆಗಳಲ್ಲಿ 99% ಇಲಾಖೆಗಳಲ್ಲಿ ಭ್ರಷ್ಟಾಚಾರಗಳು ನಡೀತಾನೆ ಇದ್ದಾವೆ. ಕೆಲವೊಬ್ಬ ಅಧಿಕಾರಿಗಳು ಒಳ್ಳೆಯವರು ಅದಾರ, ಕೆಟ್ಟವರು ಅದಾರ. ಆಮೇಲೆ ಒಳ್ಳೆಯವರಿದ್ದರೂ ಕೂಡ ಈ ನಮ್ಮ ಸಿಸ್ಟಮ್ ಏನಂತ ಕರಿತೀವಿ, ನಮ್ಮ ರಾಜಕಾರಣಿಗಳಾಗಿರ್ಬೋದು, ನಮ್ಮ ಜನಸಾಮಾನ್ಯರಾಗಿರ್ಬೋದು, ಪುಡಾರಿಗಳಾಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಬೇರೆ ಬೇರೆ ರೂಪದಲ್ಲಿ
ಆ ಅಧಿಕಾರಿಗಳನ್ನು ಭ್ರಷ್ಟಾಚಾರದಲ್ಲಿ ತೊಡಗಿಸುವ ನಿಟ್ಟಿನಲ್ಲಿ ಒಂದು ಸಿಸ್ಟಮೇ ಕೆಲಸ ಮಾಡ್ತಾಯಿದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಸರ್. ಈಗ ನೀವು ಹೇಳಿದ ಪ್ರಕಾರನೇ ಈಗ ಸರ್ಕಾರಗಳು ಒಂದು ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಅದಕ್ಕೆ ಕೆಲವೊಂದು ಸಂಘ ಸಂಸ್ಥೆಗಳು ಅಥವಾ ಪುಡಾರಿಗಳು ಏನು ಹಪ್ತಾ ವಸೂಲಿ ಅಂತೇಳಿ ಹೇಳ್ತೀವಿ, ಅವರು ಇದಕ್ಕೆ ಕಾರಣನ? ಅಂದರೆ ಮೂಲಭೂತ ಸೌಕರ್ಯಗಳು ನೇರವಾಗಿ ಜನರಿಗೆ ತಲುಪ್ತಾ ಇಲ್ಲ ಸರ್. ಇವಾಗ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಸರ್ಕಾರದ ಯಾವುದೇ ಯೋಜನೆ ಇದ್ದರೂ ಕೂಡ ಒಬ್ಬ ಜನಪ್ರತಿನಿಧಿ ಇರ್ತಾನೆ. ಆ ಜನಪ್ರತಿನಿಧಿ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ನೀವು ಏನೇ ತಪ್ಪು ಮಾಡದೇನೆ ಪ್ರಾಮಾಣಿಕವಾಗಿ ಒಂದು ಮೌಲ್ಯಾಧಾರಿತವಾದಂಥ ಕಾಮಗಾರಿ ಮಾಡಿದಾಗ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಕಾಮಗಾರಿ ಮಾಡಿದಾಗ ನೀವು ಯಾರಿಗೂ, ಯಾವ ಸಂಘಟನೆದವರಿಗೂ ಭಯಪಡೋ ಅವಶ್ಯಕತೆ ಇಲ್ಲ, ಯಾವ ಪುಡಾರಿಗೂ ಭಯಪಡುವ ಅವಶ್ಯಕತೆ ಇಲ್ಲ, ಯಾವನಿಗೂ ನೀವು ಹಪ್ತ ಕೊಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು ನೀಟಾಗಿ ಕೆಲಸ ಮಾಡಿದರೆ, ನೀವು ಈ ಪ್ರಾಮಾಣಿಕವಾಗಿ ವೈಜ್ಞಾನಿಕವಾಗಿ ಕೆಲಸ ಮಾಡಿದಾಗ, ನೀವು ಪಾರದರ್ಶಕತೆಯಿಂದ ಕೆಲಸ ಮಾಡಿದಾಗ ಯಾವನಿಗೂ ಭಯಪಡಿಸೋ ಅವಶ್ಯಕತೆಯೂ ಇಲ್ಲ, ಯಾವನಿಗೆ ದುಡ್ಡು ಕೊಡೋ ಅವಶ್ಯಕತೆಯೂ ಇಲ್ಲ. ಅಂದರೆ ನೀವು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀರ ಅಂದರೆ ರಾಜಕಾರಣಿಗಳು ತಮ್ಮ ಬೊಕ್ಕಸೆಯನ್ನು ತುಂಬಿಸಿಗೊಳಿಸ್ತಾರ ಈ ರೀತಿಯ ಸೌಲಭ್ಯಗಳು ಬರ್ತಾ ಇಲ್ಲ ಸರ್. ಈಗ ಎಕ್ಸಾಂಪಲ್ ಆಗಿ ಮೊನ್ನೆನೇ ಆಯಿತು, ಏನು ವಾಲ್ಮೀಕಿ ಹಗರಣ ಆಯಿತು, ವಾಲ್ಮೀಕಿ ನಿಗಮ ಮಂಡಳಿದು ಮೂಢ ಹಗರಣ ಆಯಿತು. ನಮ್ಮ KKRDBಯಲ್ಲಿ 3,000 ಕೋಟಿ ರೂಪಾಯಿ ನುಂಗಿರುವಂಥ ಎಕ್ಸಾಂಪಲ್ಗಳದಾವ. ಮತ್ತು ಇಲ್ಲೆಲ್ಲ ಎಕ್ಸಾಂಪಲ್ ಇದ್ದಾಗ ಅಧಿಕಾರಿಗಳು ಮತ್ತು ರಾಜಕಾರಣಿ ಮನಸ್ಸು ಮಾಡಿದ್ರೆ ಯಾವುದೇ ಭ್ರಷ್ಟಾಚಾರ ಆಗಲ್ಲ. ಇದಕ್ಕೆ ಈ ಪ್ರತಿಯೊಂದಕ್ಕೂ ಕೂಡ ನೀವು ಗಮನಿಸ್ಬೋದು, ಅಧಿಕಾರಶಾಹಿ ಮತ್ತು ಇವರು ಏನು ಬಂಡವಾಳಶಾಹಿಗಳು ಮತ್ತು ಇವರು ರಾಜಕಾರಣಿಗಳು, ಇವು 3 ಜನ ಸೇರಿಬಿಟ್ಟೆ ಭ್ರಷ್ಟಾಚಾರಗಳು ಮಾಡೋದು. ಹೋರಾಟ ಮಾಡಿದಾಗ ಅದಕ್ಕೆ ಪ್ರತಿಫಲ ಸಿಗುತ್ತದೆ ಸರ್. ಈಗ ಪ್ರತಿಫಲ ಅಂತೂ ನನ್ನ ಅನಿಸ್ಮಟ್ಟಿಗೆ ಶೂನ್ಯ ಇದೆ. ಯಾಕಂದರೆ ಇವತ್ತು ನಾನು 2018ರಲ್ಲಿ ಇದೇ ಆಳಂದ ತಾಲೂಕಿನ ಹೆಬ್ಳಿ ಗ್ರಾಮದ ರಸ್ತೆಗೆ ಸಂಬಂಧಪಟ್ಟಂಗೆ ಒಂದು ಹೋರಾಟ 18ರಲ್ಲಿ ಸ್ಟಾರ್ಟ್ ಮಾಡಿದೆ. ಆ ಹೋರಾಟ ತಾರ್ಕಿಕ ಅಂತ ಕಾಣುವ ನಿಟ್ಟಿನಲ್ಲಿ ಆ ಸಂಬಂಧಪಟ್ಟಂಥ ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳ ಮೇಲೆ ಏನಾಯ್ತಂದರೆ ಅವ್ರ ಮೇಲೆ ದೂರು ಕೂಡ ಆಯಿತು, ತನಿಖೆ ಆಯಿತು. ತನಿಖೆ ಆಗಿ KKRDB ಮಂಡಳಿಯಿಂದ ಸರ್ಕಾರಕ್ಕೆ ವರದಿ ಕೂಡ ಹೋಯಿತು. ಇವು 5 ಜನ ಇಂಜಿನಿಯರ್ಗಳು ತಪ್ಪಿತಸ್ಥರದಾರ, ಅಕ್ರಮ ಮಾಡಿದಾರ, ಭ್ರಷ್ಟಾಚಾರ ಮಾಡಿದಾರ ಅಂಥೇಳಿ ಸರ್ಕಾರ ಮಟ್ಟದಲ್ಲಿ ಹೋಗಿ 2 ವರ್ಷ ಆಯಿತು. ಇದುವರೆಗೂ ಕೂಡ ಸರ್ಕಾರ ಆ ಭ್ರಷ್ಟ ಅಧಿಕಾರಿಗಳನ್ನು ಪ್ರಶ್ನೆ ಮಾಡೋದು ಬಿಡಿ, ಈಗಾಗಲೇ ಅವರನ್ನು ಪ್ರಮೋಷನ್ಗಳನ್ನು ಮಾಡಿ ಅವರನ್ನು ಉನ್ನತ ಮಟ್ಟದ ಅಧಿಕಾರಿಗಳ ಸ್ಥಾನಕ್ಕೆ ಕೂಡಿಸಿರೋದು ನೋವಿನ ಸಂಗತಿ. ಆದರೂ ಕೂಡ ಕಾನೂನು ಅನ್ನೋದಿದೆ, ಆ ಕಾನೂನಿನ ಮೇಲೆ ನನ್ನ ವಿಶ್ವಾಸ ಇದೆ. ಈಗ ಈ 4 ಮತ್ತು ಈ ಕಡೆ 2 ವರ್ಷ 6 ವರ್ಷ ಆಯಿತು. ಒಂದೇ ಒಂದು ಹೋರಾಟಕ್ಕೆ ತಾರ್ಕಿಕ ಅಂತ ಕಾಣಬೇಕಾದ್ರೆ 6 ವರ್ಷ ಬೇಕಾಯಿತು. ಇದು ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇಂಥ ಹಲವಾರು ಎಕ್ಸಾಂಪಲ್ಸ್ಗಳದಾವ. ಹಲವಾರು ಅಕ್ರಮಗಳ ಬಗ್ಗೆ ನಾನು ಹೋರಾಟಗಳನ್ನು ಮಾಡ್ತಾಯಿದ್ದೀನಿ. 3 ವರ್ಷ 4 ವರ್ಷ ಆಯಿತು. ಅವೆಲ್ಲ ಹೋರಾಟಗಳು ಅಲ್ಲೇ ಅದು ನಿರಂತರ ಸಾಗ್ತಾನೇ ಇದ್ದಾವೆ. ವಿನಃ ಅದಕ್ಕೆ ಅಂತ್ಯ ಕಾಣ್ತಾ ಇಲ್ಲ. ಈ ಅಂತ್ಯ ಕಾಣಬೇಕಂದ್ರೆ ಏನು ಉನ್ನತ ಮಟ್ಟದ ಅಧಿಕಾರಿಗಳದಾರ, ಏನು ಸರ್ಕಾರ ನಡೆಸೋರದಾರ, ಇವರೆಲ್ಲರೂ ಕೂಡ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು. ಅವರು ನಿಂತ್ಕೊಂಡು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಆದರೆ ಮಾತ್ರ ಪ್ರಾಮಾಣಿಕವಾಗಿ ಪಾರದರ್ಶಕತೆ ಕೂಡಿದಂಥ ಕೆಲಸಗಳಾಗಲಿಕ್ಕೆ ಸಾಧ್ಯ ಇದ್ದಾವೆ. ಈ ಕೆಲವೊಂದು ಇಲಾಖೆಗಳಲ್ಲಿ ನಿಷ್ಠಾವಂತರಾಗಿ ಕೆಲಸ ಮಾಡೋರು ಇದ್ದಾರೆ. ಅಂಥವ್ರ ಮೇಲೆ ರಾಜಕೀಯ ಒತ್ತಡಗಳು ಬರ್ತವೆ. ಹೌದು. ಅಂತ ಬಂದಾಗ ಯಾರಾದರೂ ಒಬ್ಬ ಅಧಿಕಾರಿ ಆಗಲಿ ಸಂಘಗಳಿಗೆ ನಮಗೆ ಈ ರೀತಿ ಒತ್ತಡ ಬರ್ತದೆ ಅಂತ ಹೇಳಿದ್ದಾರೆ. ನಿಮ್ಮ ಒಂದು ಅನುಭವ ಪ್ರಕಾರ ಸರ್ ಯಾಕೆ ಹೇಳ್ಬೋದು, ಅವರು ಯಾಕೆ ಹೇಳ್ತಾ ಇಲ್ಲ ಅಂದರೆ, ನಾಳೆ ಈ ರಾಜಕಾರಣಿಗಳು ನಮ್ಮನ್ನು ಇಲ್ಲಿಂದ ಯಾವುದೋ ದೂರದ ಜಿಲ್ಲೆಗೆ ಅಥವಾ ಯಾವುದೋ ಒಂದು ಬೇಕಾಲಾರದಂಥ ಇಲಾಖೆಗೆ ನಮ್ಮನ್ನು ವರ್ಗಾವಣೆ ಮಾಡಬಹುದು, ಅಥವಾ ನಮ್ಮ ಮೇಲೆ ಸುಮ್ಮನೆ ಸುಳ್ಳು ಅಪವಾದನೆಗಳನ್ನು ಮಾಡಬಹುದು ಅನ್ನೋ ಕಾರಣಕ್ಕಾಗಿ ಎಷ್ಟೋ ಪ್ರಾಮಾಣಿಕ ಅಧಿಕಾರಿಗಳು, ಎಷ್ಟೋ ಜನ ಅದಾರ, 100 ಜನ ಅಲ್ಲ 1000 ಜನ ಪ್ರಾಮಾಣಿಕ ಅಧಿಕಾರಿಗಳದಾರ. ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಪ್ರಾಮಾಣಿಕ ಅಧಿಕಾರಿಗಳದಾರ. ಆ ಪ್ರಾಮಾಣಿಕ ಅಧಿಕಾರಿಗಳು ಯಾವ ರೀತಿ ಅದಾರ ಅಂದ್ರೆ, ಅವರು ನಾಲಿಗೆಗೆ ಬೀಗ ಹಾಕಿದ್ದಾರೆ. ಅವರು ಯಾಕೆ ಹಾಕಿದ್ದಾರೆ ಅಂದರೆ, ಈ ಏನು ಭ್ರಷ್ಟರು ಅದಾರ, ಈ ಭ್ರಷ್ಟ ಮೇಲಾಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು, ಇವರೆಲ್ಲ ಕಪಿ ಮುಷ್ಟಿಯಲ್ಲಿ ಸಿಲುಕಿ ಅವ್ರು ನಲುಗಾಡ್ತಾ ಇದ್ದಾರೆ. ಈ ಕಡೆ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೂ ಅವರಿಗೆ ಆಗ್ತಾಯಿಲ್ಲ, ಈ ಕಡೆ ಭ್ರಷ್ಟಾಚಾರ ಮಾಡೋಕ್ಕೂ ಅವ್ರ ಮನಸ್ಥಿತಿ ಹೋಗ್ತಾ ಇಲ್ಲ. ಅಂಥ ದುರ್ವಿಘ್ನ ಸ್ಥಿತಿಯಲ್ಲಿ ಭಾಳಷ್ಟು 1000 ಜನ ಅಧಿಕಾರಿಗಳು ಅದಾರ ಅಂಥೇಳಿ ನಾನು ಈ ಮೂಲಕ ಕೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ರಾಜಕೀಯ ಒತ್ತಡದಿಂದ ಈ ರೀತಿ ಮಾಡೋಕ್ಕೆ ಅವರು ಒಂದು ಪರಿಸ್ಥಿತಿನೇ ಆ ರೀತಿ ಆಗಿಬಿಟ್ಟಿದೆ. ಎಸ್. ಈಗ ಏನಂದರೆ, ಇವತ್ತು ಇದರಲ್ಲಿ ಪಾಲಿಟಿಕಲ್ ಪವರ್ ಈಸ್ ದ ಮಾಸ್ಟರ್ ಕೀ ಆಫ್ ಸೊಸೈಟಿ ಅಂತ ಕರೀತಾರೆ. ಪ್ರತಿಯೊಂದು ಕೆಲಸಕ್ಕೂ ಪಾಲಿಟಿಕಲ್ ಪವರ್ ಬೇಕೇ ಬೇಕು. ಇವತ್ತು ಒಬ್ಬ MLA, ಒಬ್ಬ
MP, ಒಬ್ಬ MLC, ಒಬ್ಬ ಮಿನಿಸ್ಟರ್ ಏನದಾರ, ಇವ್ರು ಏನಂದರೆ ಇವತ್ತು ಎಜುಕೇಷನ್ ಕಲ್ತಿರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಇವತ್ತು ಅದು ಏನು ಇವತ್ತು 7th ಕೂಡ ಪಾಸ್ ಆಗಿರಲ್ಲ, ಇವತ್ತು ಮಿನಿಸ್ಟರ್ ಆಗ್ತಾರೆ, ಇವತ್ತು ಚೀಫ್ ಮಿನಿಸ್ಟರ್ಗಳಾಗಿದ್ದಾರೆ, ಎಷ್ಟೋ ಜನ ಬೇರೆ ಬೇರೆ ಇಲಾಖೆಯ ಸಚಿವರುಗಳಾಗಿದ್ದಾರೆ. ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ IAS IPS ಅಧಿಕಾರಿಗಳಿಗೆ ಇವ್ರ ಮನೆಯಲ್ಲ, ಅವರನ್ನೇ ಇವತ್ತೇನದ ಅವರ ಒಂದು ಮಾರ್ಗದರ್ಶನದಲ್ಲಿ ಕೆಲಸ ಮಾಡುವಂಥ ವಾತಾವರಣವನ್ನು ಇವತ್ತು ನಿರ್ಮಾಣ ಮಾಡಿದ್ದಾರೆ. ಇವತ್ತು ಎಷ್ಟೋ ಅಧಿಕಾರಿಗಳು ಯಾವ ರೀತಿ ವಿಲಿ ಒದ್ದಾಡ್ತಾ ಇದ್ದಾರೆ ಅಂದರೆ ಅದು ಏನೋ ಮಿನಿಟ್ ಅಂತ ಮಾಡಿದ್ದಾರೆ ಸರ್ಕಾರದವರು. ಮಿನಿಟ್ ಕೊಡಬೇಕಂತ ಆ ಸಂಬಂಧಪಟ್ಟಂಥ ಆ ಶಾಸಕ ಮಿನಿಟ್ ಕೊಡಬೇಕಾದ್ರೆ 30 ಲಕ್ಷ 20 ಲಕ್ಷ ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ. ಈಗ ಮೊನ್ನೆನೇ ಯಾದಗಿರಿಯಲ್ಲಿ ಒಬ್ಬ PSI ಅವರ ಆತ್ಮಹತ್ಯೆ ಆಯಿತು, ಅದು ಕೊಲೆ ಅಂತೇಳಿ ಇದು ಮಾಡ್ತಾಯಿದ್ರು. ಅದು ತನಿಖೆ ಆಗಲಿ, ಅದು ಅದಾದಮೇಲೆ ಮಾಡ್ತಾಳೋಣ. ಪರಶುರಾಮ್ ಅನ್ನುವಂಥ ಒಬ್ಬ PSI ಅವರು 30 ಲಕ್ಷ ಕೊಟ್ಟಿಲ್ಲ ಅಂತೇಳಿ ಅವರಿಂದ ಅವರ ಕಾಲಮಿತಿ ಒಳಗೇ ಅವರ ಅವಧಿ ಪೂರ್ಣ ಆಗಿಲ್ಲ, ಆದರೂ ಕೂಡ ಅವ್ರನ್ನ ಟ್ರಾನ್ಸ್ಫರ್ ಮಾಡುವಂಥ ನೀಚ ಕೃತ್ಯವನ್ನು ಇವತ್ತೇನು ಜನಪ್ರತಿನಿಧಿ ಅದು ಒಂದೇ ತಾಲೂಕಲ್ಲ ಇದು ಪರ್ಟಿಕ್ಯುಲರ್ಲಿ ನಾನು ಇವತ್ತು ಬಹಿರಂಗವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕದ 224 ಏನು ಇವು ಕ್ಷೇತ್ರಗಳದಾವ ಎಲ್ಲ MLAಗಳು ಇದನ್ನು ಮಾಡ್ತಾಯಿದ್ದಾರೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಒಬ್ಬ ತಹಸೀಲ್ದಾರ್ ಡ್ಯೂಟಿಗೆ ಬರಬೇಕಾದ್ರೆ ದುಡ್ಡು ಕೊಡಬೇಕು, ಒಬ್ಬ PSI ಮಾಡ್ಬೇಕಂದ್ರೆ ದುಡ್ಡು ಕೊಡಬೇಕು, ಒಬ್ಬ ಸರ್ಕಲ್ ಕೆಲಸ ಮಾಡ್ಬೇಕಂದ್ರೆ ದುಡ್ಡು ಕೊಡಬೇಕು. ಇವತ್ತು ಕಾನ್ಸ್ಟೇಬಲ್ ಕೂಡ ದುಡ್ಡು ಕೊಡುವಂಥ ಪರಿಸ್ಥಿತಿಯನ್ನು ಇವತ್ತು ನಿರ್ಮಾಣ ಆಗಿದೆ ಅಂತೇಳಿ ಇವತ್ತು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ಹೋರಾಟ ನಂತರ ನಿಮಗೆ 371J ಅಭಿವೃದ್ಧಿಯ ಒಂದು ಇದೇನು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗ ಇದೆ, ಇದರ ಮೇಲೂ ತುಂಬ ಹೋರಾಟಗಳು ಮಾಡಿದ್ದಾರೆ. ಇದು ಹೋರಾಟದ ಗುರಿ ಏನಿದೆ ಸರ್? ಇವತ್ತು ಈ ಹೋರಾಟ ಏನಿದೆ, ನಾನಿವತ್ತು ನಿಜವಾಗ್ಲೂ ಕೂಡ ಒಬ್ಬರ ಹೆಸರು ಹೇಳೋಕ್ಕೆ ಇಷ್ಟಪಡ್ತೀನಿ. ದಿವಂಗತ ವೈಜನಾಥ್ ಪಾಟೀಲ್ರು ಅಂಥೇಳಿ ಅವರು ಇಡೀ ದೇಶದಲ್ಲಿ ಏನು 371D E B C D E F G H ತನಕ ಬೇರೆ ಬೇರೆ ಇಲಾಖೆಗಳಲ್ಲಿ, ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದೊಂದು 371 ಕಲಂಗಳನ್ನು ಜಾರಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಇವತ್ತು ತೆಲಂಗಾಣಕ್ಕೆ ಮಾಡಿದ್ದಾರೆ, ನಮ್ಮ ನೆರೆಯ ಜಿಲ್ಲೆ ಮಹಾರಾಷ್ಟ್ರ ವಿದರ್ಭ ಪ್ರಾಂತ್ಯಕ್ಕೆ ಅದಕ್ಕೂ ಕೂಡ ಮಾಡಿದ್ದಾರೆ. ಅವೆಲ್ಲವನ್ನು ಇವರು ಕುಲಂಕುಷವಾಗಿ ಸ್ಟಡಿ ಮಾಡಿ ಪ್ರತಿಯೊಂದು ರಾಜ್ಯಕ್ಕೂ ಹೋಗಿ ಅಲ್ಲಿಯ ಒಂದು ವರದಿಗಳನ್ನು ತಗೊಂಡು ಇವರಿಗೆ ಯಾವ ರೀತಿಯಾಗಿ ಹಿಂದುಳಿದಂಥ ಭಾಗದ ಜನರಿಗೆ ಯಾವ ರೀತಿ ಸವಲತ್ತುಗಳು ಸಿಕ್ಕಿದಾವೆ ಅಂಥೇಳಿ ನಿರಂತರ ಹೋರಾಟ ಚಳುವಳಿಗಳನ್ನು ಮಾಡಿ ಸತತವಾಗಿ ನನ್ನನ್ನಿಸ್ಮಟ್ಟಿಗೆ, ನಾನಂತೂ ಆವಾಗ ಹುಟ್ಟಿರಲಿಲ್ಲ, ಆದರೂ ಕೂಡ ನಮ್ಮ ಹಿರಿಯರು ಹೇಳುವಂಥ ಮತ್ತು ಪುಸ್ತಕಗಳಲ್ಲಿ ಓದಿದಂಥ ಪ್ರಕಾರ 30 ವರ್ಷಗಳ ಕಾಲ ಇವರು ಹೋರಾಟ ಮಾಡಿದ್ದಾರೆ. ಹೋರಾಟ ಮಾಡಿ ಯಾವಾಗ 2013ರಲ್ಲಿ 371J ಕಲಮನ್ನು ಜಾರಿಗೆ ಬರುತ್ತೆ. ಈ 371J ಕಲಂ ಜಾರಿ ಬರೋ ಉದ್ದೇಶ ಏನು ಅಂದರೆ, ಹೈದರಾಬಾದ್ ಕರ್ನಾಟಕವು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಔದ್ಯೋಗಿಕವಾಗಿ ಇಡೀ ರಾಜ್ಯದಲ್ಲಿ ನಾವು ಎಲ್ಲ ಬೇರೆ ಬೇರೆ ಜಿಲ್ಲೆಗಳಿಗೆ ಟ್ಯಾಲಿ ಮಾಡಿದಾಗ ನಾವು ಅತ್ಯಂತ ಹಿಂದುಳಿದ ಪ್ರದೇಶದವರಾಗಿರ್ತೀವಿ. ನಾವು ಇಲ್ಲಿ ಏನಂದರೆ ಈ ಕಡೆ ಹೈದರಾಬಾದ್ ನಿಜಾಮನಿಂದ ನಾವು ಆಳ್ವಿಕೆಗೊಳಪಟ್ಟು ಇಲ್ಲಿ ಉರ್ದು ಭಾಷೆ ಹೇರಿಕೆ ಜಾಸ್ತಿ ಇರೋದರಿಂದ ನಾವು ಏನು ಕರ್ನಾಟಕದಾಗ ಏಕೀಕರಣ ಆದಾಗ ನಾವು ಕರ್ನಾಟಕಕ್ಕೆ ಬರ್ತೀವಿ. ಬಂದಾಗ ನಾವು ಭಾಷಾವಾರು ಇವತ್ತು ಕೂಡ ನಮ್ಮ ಹೈದರಾಬಾದ್ ಕರ್ನಾಟಕದ ಬೀದರ್ ಜಿಲ್ಲೆಗೆ ಹೋಗ್ರಿ ಬೇರೆ ಲ್ಯಾಂಗ್ವೇಜ್ ಇದೆ, ಕಲಬುರಗಿ ಜಿಲ್ಲೆಗೆ ಬಂದಾಗ ಬೇರೆ ಲ್ಯಾಂಗ್ವೇಜ್ ಇದೆ, ರಾಯಚೂರಿಗೆ ಹೋದಾಗ ಬೇರೆ ಇದೆ. ಅಂದರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ನಮ್ಮದೇ ಇಲ್ಲೇ ಗಡಿನಾಡು ಜಿಲ್ಲೆಗಳಲ್ಲೇ ನಮ್ಮ ಭಾಷೆಗಳ ವೈವಿಧ್ಯತೆ ಇರೋದರಿಂದ ನಾವು ನಮ್ಮ ದೂರಿನ ಮೈಸೂರು ರಾಜ್ಯ ಇತ್ತು, ಅದಾದಮೇಲೆ ಬೆಂಗಳೂರು ರಾಜ್ಯ ಇತ್ತು, ಅಲ್ಲಿವರೆಗೂ ನಮಗೂ ಟ್ಯಾಲಿ ಮಾಡಿದಾಗ ಅವ್ರು ನಮಗಿಂತ 40-50 ವರ್ಷ ಫಾರ್ವರ್ಡ್ ಅದಾರ. ಅವರು ಆವಾಗಲೇ ಶಿಕ್ಷಣಗಳನ್ನು ಪಡೆದರು, ನೌಕರಿಗಳನ್ನು ಪಡೆದರು. ಅವರು ಆ ಭಾಗಗಳು ಏನು ಮೈಸೂರು ಭಾಗ, ಬೆಂಗಳೂರು ಭಾಗ ಮತ್ತು ನಮ್ಮದು ಇದು ಬೆಳಗಾವಿ ಡಿವಿಷನ್ ಇದೆ, ಇವರೆಲ್ಲರೂ ಆಲ್ರೆಡಿ ಡೆವಲಪ್ಡ್ ಅದಾರ. ಆ ಕಾರಣಕ್ಕಾಗಿ ವೈಜನಾಥ್ ಪಾಟೀಲರ ಮತ್ತು ಕೆಲವು ರಾಜಕಾರಣಿಗಳು, ನಮ್ಮ ಭಾಗದ ರಾಜಕಾರಣಿಗಳು, ಧುರೀಣರು, ಅವರೆಲ್ಲ ಒಂದು ಸಮ್ಮಿಲನದಿಂದ ನಮ್ಗೆ 371J ಕಲಂ ಜಾರಿಗೆ ಬರ್ತದೆ. ಆ ಜಾರಿಗೆ ಬಂದ ಮೇಲೆ ಅದು ಸಮರ್ಪಕವಾಗಿ ಜಾರಿಗೆ ಬಂದಿರೋದಿಲ್ಲ. ಅದರಿಂದ ಏನು ಇವತ್ತು ನ್ಯೂನತೆಗಳದಾವ, ಆ ನ್ಯೂನತೆಗಳ ಸಂಬಂಧಪಟ್ಟಂಗೆ ನಾನು ಹೋರಾಟಗಳನ್ನು ಮಾಡ್ತಾಯಿದ್ದೆ. ಅಂದರೆ ಯಾವ ಫಾರ್ ಎಕ್ಸಾಂಪಲ್ ಯಾವ ಅಂತೇಳಿ ಜನರಿಗೆ ತಿಳಿಸ್ತೀರ? ಇವತ್ತು 371J ಕಲಂ ಜಾರಿಗಾದ ಮೇಲೆ ಈಗ ಎಷ್ಟು 11 ವರ್ಷ ಆಯಿತು. ಆದರೂ ಕೂಡ ಈ 11 ವರ್ಷದ ಸುದೀರ್ಘ ಕಾಲದಲ್ಲಿ ಶಿಕ್ಷಣದ ಮಟ್ಟ ಕೂಡ ಅಭಿವೃದ್ಧಿಯಾಗಿಲ್ಲ. ಇವತ್ತು ನಾವು ಎಷ್ಟೋ ಹಳ್ಳಿಗಳಲ್ಲಿ ಹೋದಾಗ ಉತ್ತಮ ಗುಣಮಟ್ಟದ ಶಿಕ್ಷಣ, ಇದು ಏನಂತಾರೆ, ಶಾಲೆ ಕಟ್ಟಡಗಳಿಲ್ಲ, ಆಮೇಲೆ ಶಿಕ್ಷಕರಿಲ್ಲ, ಆಮೇಲೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಬಂದಂಗೆ PSC ಸೆಂಟ್ರು CSC ಸೆಂಟ್ರ್ಗಳು ಬಂದಾಗ ಅಲ್ಲಿ ಇಕ್ವಿಪ್ಮೆಂಟ್ಗಳಿಲ್ಲ, ಡಾಕ್ಟರ್ಸ್ಗಳಿಲ್ಲ, ನರ್ಸ್ ಇಲ್ಲ.
ಇವತ್ತು ಒಂದು ನಾರ್ಮಲ್ ಒಂದು ಡಿಲಿವರಿ ಆಗಬೇಕಾದ್ರೂ ಕೂಡ 80-90 ಕಿಲೋಮೀಟ್ರ್ ಇವತ್ತು ಸೋಲಾಪುರಕ್ಕೆ ಹೋಗಬೇಕು, ಇಲ್ಲಾಂದರೆ ಈ ಕಡೆ ಉಮರ್ಗಾಂವ್ ಹೋಗಬೇಕು, ಇಲ್ಲಾಂದರೆ ಬೀದರ್ದವ್ರು ಕಲಬುರಗಿ ಜಿಮ್ಸ್ ಹಾಸ್ಪಿಟಲ್ಗೆ ಬರಬೇಕು. ಈ ರೀತಿಯಾಗಿ ಯಾದಗಿರಿಯಿಂದ ಕೂಡ ಇಲ್ಲಿವರೆಗೂ ಈಗಲೂ ಕೂಡ ಈ ಪ್ರೆಸೆಂಟ್ ಗುಲ್ಬರ್ಗ, ಬೀದರ್, ಯಾದಗಿರಿ ಮೂರೂ ಜಿಲ್ಲೆಯ ಜನರು ಇವತ್ತು ಗುಲ್ಬರ್ಗ ಜಿಮ್ಸ್ ಆಸ್ಪತ್ರೆಗೆ ಬರ್ತಾರೆ. ಯಾಕೆ ಬರ್ತಾರೆ ಅಂದರೆ ಅಲ್ಲೆಲ್ಲ ಸುಸಜ್ಜಿತವಾದ ಕಟ್ಟಡಗಳಿಲ್ಲ, ಒಳ್ಳೆಯ ಇಕ್ವಿಪ್ಮೆಂಟ್ಗಳಿಲ್ಲ, ಒಳ್ಳೆಯ ಡಾಕ್ಟರ್ಸ್ಗಳಿಲ್ಲ. ಅವು ಡಾಕ್ಟರ್ಸ್ ಇದ್ದರೂ ಕೂಡ ಇವತ್ತು ಪ್ರೈವೇಟ್ ಕ್ಲಿನಿಕ್ಗಳನ್ನು ತೆಗೆದುಕೊಂಡು ಇವತ್ತು ಅವರು ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಇವತ್ತು ಆಸ್ಪತ್ರೆಗಳ ಪರಿಸ್ಥಿತಿ ಅದು. ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಬಂದುಬಿಟ್ಟು ಇವತ್ತು ನಮ್ಮ ಜನಪ್ರತಿನಿಧಿಗಳು ನಾಚಿಕೆ ಆಗಬೇಕು, ಇವತ್ತು ಈ ಭಾಗದ ಡೆವಲಪ್ಮೆಂಟ್ ಮಾಡ್ತೀವಿ ಅನ್ನೋಂಥ ಜನಪ್ರತಿನಿಧಿಗಳದು ಈಗ ಇವತ್ತು ನಾವು ಕರಡೋಪತಿ ಅಂತ ಕರಿತೀವಿ ನಾವು ಯಾಕಂದರೆ ಭಾಷೆಯವರು ಅಂತ ಹೇಳಿದೀವಲ್ಲ, ನಾವು ಈಗ ಹೈದರಾಬಾದ್ ಕರ್ನಾಟಕದ ಇರೋದ್ರಿಂದ ನಾವು ಹಿಂದಿ, ಉರ್ದು ಇವೆಲ್ಲ ಭಾಷೆಗಳನ್ನು ಮಿಕ್ಸ್ ಮಾಡ್ತಾಯಿದ್ದೀವಿ. ಕೋಟ್ಯಾಧಿಪತಿ ಆಗಿದ್ದಾರೆ ಒಬ್ಬೊಬ್ಬರು MLAಗಳು. ತಮ್ಮ ಶಿಕ್ಷಣ ಸಂಸ್ಥೆಗಳು, ಮೆಡಿಕಲ್ ಕಾಲೇಜ್ಗಳು ತೆಗೆದಿದ್ದಾರೆ, ಇಂಜಿನಿಯರಿಂಗ್ ಕಾಲೇಜ್ಗಳು ತೆಗೆದಿದ್ದಾರೆ, LKG UKG ಹಿಡ್ಕೊಂಡು ಎಲ್ಲ ಶಿಕ್ಷಣ ಸಂಸ್ಥೆಗಳು ತೆಗೆದಿದ್ದಾರೆ. ಆದರೆ ಅವರ ಕ್ಷೇತ್ರದಲ್ಲಿರುವಂಥ ಇವತ್ತು ಸರ್ಕಾರಿ ಶಾಲೆಯ ಅಭಿವೃದ್ಧಿ ಬಗ್ಗೆ ಮಾತಾಡಲಿಕ್ಕೆ ಅವ್ರು ತಯಾರಿಲ್ಲ. ನೀವು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀರ ಅಂದರೆ ಕಲ್ಯಾಣ ಕರ್ನಾಟಕದ ಭಾಗ ಇದೆ, ಅಭಿವೃದ್ಧಿ ಇರೋದಕ್ಕೆ ಕಾರಣ ಅಂದರೆ ಇಲ್ಲಿಯ ರಾಜಕೀಯ ವ್ಯಕ್ತಿಗಳು. ಸವಾಲೇ ಇಲ್ಲ ಇದರಲ್ಲಿ. ಇಲ್ಲಿಲ್ಲ, ಯಾಕಂದರೆ ಇಲ್ಲಿಂದನೇ ಒಂದು ಕಲ್ಯಾಣ ಕನ್ನಡ ಭಾಗದಿಂದ ಒಂದು CM ಆಗಿದ್ದಾರೆ, ಅಪೋಸಿಷನ್ ಸೆಂಟ್ರಲ್ ರಿಪ್ರೆಸೆಂಟಿವ್ ಆಗಿದ್ದಾರೆ, ಮತ್ತು AICC ಪ್ರೆಸಿಡೆಂಟ್ ಇದ್ದಾರೆ. ದೊಡ್ಡ ರಾಜಕಾರಣಿಗಳು ಈ ಭಾಗದಿಂದ ಹೋಗಿದ್ದಾರೆ. ಹೌದು, ಹೋಗಿದ್ದಾರೆ. ಆದರೂ ಡೆವಲಪ್ಮೆಂಟ್ ಆಗಲ್ಲ. 2 ಜನ CM ಇದ್ದರು ನಮ್ಮ ಕಲಬುರಗಿ ಜಿಲ್ಲೆಯಿಂದಲೇ 2 ಜನ CM ಇದ್ದರು ನಮ್ಮ ಕರ್ನಾಟಕಕ್ಕೆ. ಮಾನ್ಯ ಧರ್ಮಸಿಂಗ್ ಅವರು ಮತ್ತು ನಮ್ಮದು ವೀರೇಂದ್ರ ಪಾಟೀಲ್ ಅವರು 2 ಜನ CM ಇದ್ದರೂ ಕೂಡ ನಮ್ಮ ಜಿಲ್ಲೆ, ನಮ್ಮ ಭಾಗ ಅಭಿವೃದ್ಧಿ ಆಗಿಲ್ಲ. ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇವ್ರಿಗೆ ರಾಜಕೀಯ ಇಚ್ಛಾಶಕ್ತಿನೇ ಇಲ್ಲ. ಯಾವ ಶಾಸಕರು ಇವತ್ತು ನೀವು ನಮ್ಮ ಕಲಬುರಗಿ ಜಿಲ್ಲೆ ಒಂದರಲ್ಲೇ ನಾವು ನೋಡಿದಾಗ ಇಡೀ ಹೈದರಾಬಾದ್ ಕರ್ನಾಟಕದ್ದು ನೋಡೋಣ, ಮೊದಲು ಕಲಬುರಗಿ ಜಿಲ್ಲೆ ಒಂದೇ ನೋಡಿದಾಗ ಯಾವ ಶಾಸಕಂದು ಇವತ್ತು ಪ್ರೈವೇಟ್ ಶಿಕ್ಷಣ ಸಂಸ್ಥೆ ಇಲ್ಲ ಮತ್ತು ಪ್ರೈವೇಟ್ ಆಸ್ಪತ್ರೆ ಇಲ್ಲ ಅಂತೇಳಿ ನನಗೆ ಎಕ್ಸಾಂಪಲ್ ಕೊಡಬೇಕು. ಮಾಧ್ಯಮದವರು ತಮ್ಮದೇ ಆದ ಒಂದು ಶಿಕ್ಷಣ ಸಂಸ್ಥೆಗಳದಾವ, ಖಾಸಗಿ ಶಿಕ್ಷಣ ಸಂಸ್ಥೆಗಳದಾವ, ಖಾಸಗಿ ಆಸ್ಪತ್ರೆಗಳದಾವ. ಸರ್ಕಾರಿ ಆಸ್ಪತ್ರೆಗಳು ಅಥವಾ ಸರ್ಕಾರಿ ಶಾಲೆಗಳು ಏನಾದರೂ ಒಂದು ಡೆವಲಪ್ಮೆಂಟ್ ಮಾಡಿದ್ರೆ ಅವ್ರಿಗೆ ಲಾಸ್ ಇರುತ್ತೆ ಅಂತ. ಹೌದು, ಸವಾಲೇ ಇಲ್ಲ. ನೇರವಾಗಿ ಹೊಣೆ ಹೊಡ್ತೀರ. ನೇರವಾಗಿ ಅಪವಾದನೆ ಮಾಡ್ತಾಯಿದ್ದೀನಿ. ನೀವು ಇಲ್ಲಿಯ ಯಾವುದೇ ಮಿನಿಸ್ಟರ್ ಹೆಸರು ಹೇಳಿ, ನಮ್ಮ ಭಾಗದಲ್ಲಿರುವಂಥ ಮಿನಿಸ್ಟರ್ ಹೇಳಿ ಅಥವಾ MLA ಹೇಳಿ, ಅವ್ರದ್ದು ಕಂಪಲ್ಸರಿಯಾಗಿ ಅವ್ರದ್ದು ಇರಲಿಲ್ಲ ಅಂದರೆ ಅವ್ರ ಹೆಂಡತಿ ಹೆಸರ ಮೇಲೆ ಅಥವಾ ಭಾವಮೈದ ಅವ್ರ ಕುಟುಂಬದ ಹೆಸರ ಮೇಲೆ ಇವತ್ತು ಶಿಕ್ಷಣ ಸಂಸ್ಥೆಗಳು ನಡೀತಾ ಇದ್ದಾವೆ, ಆಸ್ಪತ್ರೆಗಳು ನಡೀತಾ ಇದ್ದಾವೆ. ಬರುವಂಥ ದಿನಗಳಲ್ಲಿ ನಿಮ್ಮ ಸಂಘಟನೆಯಿಂದ ಅವ್ರಿಗೆ ಏನು ಒಂದು ಎಚ್ಚರಿಕೆ ಕೊಡ್ತೀರ? ಸರ್, ನಾವು ಅವರಿಗೆ ಎಚ್ಚರಿಕೆ ಕೊಡೋಕ್ಕಿಂತನೂ ನಮ್ಮ ಜನರಿಗೆ ಎಚ್ಚರಿಕೆ ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ. ನಾವು ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ, ಜನಸಾಮಾನ್ಯರು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ನಾವು ಎಂಥವ್ರನ್ನು ಆಯ್ಕೆ ಮಾಡ್ತಾ ಇದ್ದೀವಿ, ನಾವು ಯಾರನ್ನು ತಲೆ ಮೇಲೆ ಕುಡಿಸ್ಕೋತಾ ಇದ್ದೀವಿ ಅನ್ನೋದನ್ನು ನಾವು ಮನವರಿಕೆ ಮಾಡಬೇಕು. ಅವರಿಗೆ ಎಚ್ಚರಿಕೆ ಗಂಟೆ ಕೊಟ್ಟರು ಏನೂ ಪ್ರಯೋಜನ ಇಲ್ಲ. ಯಾಕಂದರೆ ಅವ್ರ ಕೆಲಸ ಏನಿದೆ, ಅವರು ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ಬದ್ಧರಾಗಿ ಕೆಲಸ ಮಾಡ್ತಾಯಿದ್ದಾರೆ ಜನಪ್ರತಿನಿಧಿಗಳು. ಅವರು ಏನು ಮಾಡಬೇಕಂತ ರಾಜಕೀಯ ರಂಗಕ್ಕೆ ಬಂದಿದ್ದಾರೆ ಅದನ್ನು ಅವ್ರು ಮಾಡ್ತಾಯಿದ್ದಾರೆ. ಆದರೆ ನಾವು ಜನಸಾಮಾನ್ಯರು ಅವರು ಏನು ಮಾಡಲಿ ಅಂಥೇಳಿ ನಾವು ಇವತ್ತು ಅಧಿಕಾರಕ್ಕೆ ತಂದಿದ್ವಿ, ಆ ಕೆಲಸ ಮಾಡ್ತಾಯಿಲ್ಲ. ಅದಕ್ಕೆ ನಾವು ಕೇಳೋಕ್ಕೆ ರೆಡಿ ಇಲ್ಲ. ಈಗ ಅವ್ರಿಗೆ ಹೊಣೆಗಾರಿಕೆ ಮಾಡಲಿಕ್ಕೆ ನಾನು ಇಷ್ಟಪಡಲ್ಲ. ಎಲ್ಲ ಜನಪ್ರತಿನಿಧಿಗಳು ಒಳ್ಳೆಯವರದಾರ. ನಾವು ಜನರು ಏನಿದ್ದೀವಿ, ನಾವು ಇದನ್ನು ಅರ್ಥ ಮಾಡಿಕೊಂಡು ಯಾವ ರಾಜಕಾರಣಿ ಏನು ಮಾಡ್ತಾ ಇದ್ದಾನ, ನಾವು ಎಂಥವ್ರನ್ನು ಓಟ್ ಹಾಕಿ ಗೆದ್ದಿಸ್ತಾ ಇದ್ದೀವಿ. ಎಲ್ಲಿವರೆಗೂ ಪ್ರಶ್ನೆ ಕೇಳಲ್ಲ, ಅಲ್ಲಿವರೆಗೂ ಬದಲಾವಣೆ ಆಗಲ್ಲ. ಮತ್ತೆ ಚುನಾವಣೆ ಬಂದಾಗ ಅವ್ರು ಬರ್ತಾರೆ, ಯಾವುದೋ ಜಾತಿಗಳ ಮಧ್ಯೆ ಜಗಳ ಹಚ್ತಾರೆ, ಕುಟುಂಬಗಳ ಮಧ್ಯೆ ಜಗಳ ಹಚ್ತಾರೆ, ಇಲ್ಲಾಂದರೆ ಹೆಂಡ ಹಂಚ್ತಾರೆ. ಹೆಂಡ ಹಂಚಿ ಅವರು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಸಾವಿರಾರು ಕೋಟಿ ರೂಪಾಯಿ ದುಡಿತಾರೆ. ಇದು ಬಿಸ್ನೆಸ್ ಇದೆ. ರಾಜಕೀಯ ಅನ್ನೋದು ಮೊದಲೇನಿತ್ತಂದ್ರೆ ರಾಜಕೀಯ ಅನ್ನೋದು ಸಮಾಜ ಸೇವೆ ಇತ್ತು. ಈಗ ಹಂಗಲ್ಲ. ರಾಜಕೀಯ ಅನ್ನೋದು ಒಂದು ಇನ್ವೆಸ್ಟ್ಮೆಂಟ್ ಕ್ಷೇತ್ರ, ಇದು ಒಂದು ಬಿಸ್ನೆಸ್. ಎಸ್, ಇಲ್ಲಿ ಬಂಡವಾಳವನ್ನು ಹಾಕಿ ಬಂಡವಾಳವನ್ನು ತಗೋತಾರೆ. ಈಗ ಎಲೆಕ್ಷನ್ ಒಂದು ಸಮಯದಲ್ಲಿ ನೀವು ಎಲೆಕ್ಷನ್ ನಿಲ್ಲುವಂಥ ಪರಿಸ್ಥಿತಿ ನಿಂತಿತ್ತು. ಹೌದು, ನಿಂತಿದ್ವಿ. ಯಾಕೆ ರಾಜ್ಯ ಅಂದರೆ ಸಂಘಟನೆಗಳಿಂದ ಸಮಾಜ ಸುಧಾರಣೆ ಆಗಲ್ವಾ, ಅಥವಾ ಬರೀ ರಾಜಕೀಯದಿಂದಲೇ ಮಾತ್ರನಾ? ಸರ್, ಇಲ್ಲ. ಈಗ ಸಂಘಟನೆಯವರು ಯಾವ ರೀತಿಯಾಗಿ ನೀವು ಮಾಧ್ಯಮದವರು ಸರ್ಕಾರ ಮತ್ತು ಜನರ ಮಧ್ಯೆ ಸೇತುವೆಯಾಗಿ ಏನು ಕೆಲಸ ಮಾಡ್ತಾಯಿದ್ದೀರಿ,
ನಾವು ಕೂಡ ಸಂಘಟನೆಯವರು ಜನಸಾಮಾನ್ಯರ ಸಮಸ್ಯೆಯನ್ನು ಸರ್ಕಾರದ ಗಮನಕ್ಕೆ ತರ್ತೀವಿ. ನಮ್ಮ ಕೆಲಸ ಅದು. ನಮ್ಮ ಕೈದಾಗ ಯಾವುದೇ ಅಧಿಕಾರ ಇರಲಿ, ಯಾವುದೇ ಸಂಘಟನೆಯವರು ಇರಲಿ, ಪಾಪ ಯಾರ ಕೈಯಲ್ಲೂ ಅಧಿಕಾರ ಇಲ್ಲ. ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಇಲ್ಲಿ ಅಕ್ರಮ ನಡೀತಾ ಇದೆ, ಇಲ್ಲಿ ಏನಾದ್ರೆ ಈ ಜನರಿಗೆ ನೀರಿಲ್ಲ, ಈ ಜನರಿಗೆ ಊಟ ಇಲ್ಲ ಅಂತ ಅನ್ನೋ ಪ್ರಶ್ನೆಯನ್ನು ಸಂಬಂಧಪಟ್ಟಂಥ ಸರ್ಕಾರ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ವಿನಾ ನಮ್ಮ ಕೈಯಲ್ಲಿ ಅಧಿಕಾರ ಇರಲ್ಲ. ಮುಂದಿನ ದಿನಗಳಲ್ಲಿ ನೀವು ಏನಾದರೂ ಎಲೆಕ್ಷನ್ ಗೆದ್ದರೆ ಸರ್ ಯಾವ ರೀತಿಯ ಬದಲಾವಣೆ ಇರುತ್ತೆ ಸರ್? ಈಗ ನಾನು ಮುಂದಿನ ದಿನಗಳಲ್ಲಿ ಒಂದು ವೇಳೆ ಅಧಿಕಾರಕ್ಕೆ ಬಂದರೆ ನನ್ನ ಮೊದಲನೇ ಹೋರಾಟನೇ ಏನಿರುತ್ತೆ ಅಂದರೆ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ಇರುತ್ತೆ. ಸರ್ಕಾರಕ್ಕೆ ಏನದ ನಾವು ಇವತ್ತು ಶಿಕ್ಷಣ ಮತ್ತು ಆರೋಗ್ಯ ಅನ್ನೋದು ಎರಡು ಕ್ಷೇತ್ರದಲ್ಲಿ ನಾವು ನಮ್ಮ ಜನರಿಗೆ ಅನುಕೂಲ ಒಂದು ವೇಳೆ ಮಾಡಿಕೊಟ್ರೆ ಇಡೀ ರಾಜ್ಯದ, ಇಡೀ ದೇಶದ ಆರ್ಥಿಕ ಪರಿಸ್ಥಿತಿ ಆಟೋಮೆಟಿಕ್ಲಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತೀನಿ. ಪ್ರತಿಯೊಬ್ಬರಿಗೂ ಶಿಕ್ಷಣ ಅವಶ್ಯಕತೆ, ಶಿಕ್ಷಣ ಮತ್ತು ಆರೋಗ್ಯ. ಅದಾದಮೇಲೆ ರೈತರ ಸಮಸ್ಯೆಗಳಿರ್ತವೆ, ನಿರುದ್ಯೋಗದ ಸಮಸ್ಯೆ ಇರುತ್ತೆ, ಆಮೇಲೆ ಸರ್ಕಾರಿ ನೌಕರರ ಸಮಸ್ಯೆ ಇದ್ದಾವೆ. ಸಮಸ್ಯೆಗಳ ಆಗರನೇ ಇದೆ ನಮ್ಮ ದೇಶ. ಮೊದಲನೇದಾಗಿ ಪ್ರಾಥಮಿಕವಾಗಿ ನಾವು ಏನಾದರೂ ಕೊಡುಗೆ ಕೊಡಬೇಕಂದ್ರೆ ಶಿಕ್ಷಣ ಮತ್ತು ಆರೋಗ್ಯ ದಿನದಲ್ಲೇ ಮಾತ್ರ ಸಾಧ್ಯ. ಯಾಕಂದರೆ ಇವತ್ತು ರೈತರ ಮಕ್ಕಳು ಶಿಕ್ಷಣಕ್ಕೆ ಪಡಿತಾರೆ, ರೈತರಿಗೂ ಕೂಡ ಅನಾರೋಗ್ಯದ ಸಮಸ್ಯೆ ಇರುತ್ತೆ. ಬೇರೆ ಬೇರೆ ಎಲ್ಲ ಫೀಲ್ಡ್ ಜನರಿಗೆ, ನೌಕರರಿರಲಿ ಅಥವಾ ಮಾಧ್ಯಮದವರು ಇರಲಿ, ಹೋರಾಟಗಾರ, ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರುವಂಥ ಇವು ಎರಡು, ಶಿಕ್ಷಣ ಮತ್ತು ಆರೋಗ್ಯ. ಇವು ಎರಡರಲ್ಲಿ ಸುಧಾರಣೆ ಆದರೆ ಇಡೀ ರಾಜ್ಯದ, ಇಡೀ ದೇಶದ ಅಭಿವೃದ್ಧಿ ಆಗಲಿಕ್ಕೆ 100% ಸಾಧ್ಯ ಇದೆ. ಈಗ ರೀಸೆಂಟ್ಲಾಗಿ ನೀವು ಒಂದು ಪಾದಯಾತ್ರೆ, ಜ್ಯೋತಿ ಪಾದಯಾತ್ರೆ ಹಮ್ಮಿಕೊಡ್ತಾ ಇದ್ದಾರೆ. ಅದು ಎದರ ಸಲುವಾಗಿ ಮಾಡ್ತಾ ಇದ್ದಾರೆ? ಅದು ಹಿಂದಿನ ಕಾರಣ ಏನು ಅಲ್ಲ, ಮತ್ತು ಅದು ಎಲ್ಲಿವರೆಗೂ ಅಂದರೆ ಯಾವ್ಯಾವ ಡಿಸ್ಟ್ರಿಕ್ಗಳಿಂದ ಹೋಗ್ತಾ ಇದ್ದೀರಾ, ಕೊನೆ ಎಲ್ಲಿದೆ ಅದಕ್ಕೆ? ಸರ್, ನಾವು ಮಂಗಳವಾರ ಅಂದರೆ 13ನೇ ತಾರೀಕು ದಿವಂಗತ ವೈಜನಾಥ್ ಪಾಟೀಲ್ ಅವರ ಸಮಾಧಿ ಎಲ್ಲಿ ಅಂದರೆ ಚಿಂಚೋಳಿ ತಾಲೂಕು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿ, ಅಲ್ಲಿ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿ ಅಲ್ಲಿಂದ ಉದ್ಘಾಟನೆಯನ್ನು ಮಾಡಿ ನಾವು ಬೀದರ್ ಜಿಲ್ಲೆಯ ಮೂಲಕ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಮಾಡಿ ನಾವು ಬೆಂಗಳೂರು ತನಕ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಈ ಹೋರಾಟದ ಉದ್ದೇಶ ಏನಂದರೆ ಇವತ್ತು ಸರ್ಕಾರ ಈ ಭಾಗದ ಜನರಿಗೆ ಏನು ಇವತ್ತು ಎರಡು ಕಣ್ಣಿದ್ದಂಗೆ, ಉತ್ತರ ಕರ್ನಾಟಕ ಅಂದರೆ ನಾವು ಈ ಕಡೆ ಎಲ್ಲ ಬೆಳಗಾವಿ ಡಿವಿಷನ್ ತಗೋತೀವಿ. ಇಲ್ಲ, ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಒಂದು ಕಣ್ಣಾದರೆ ಅವರಿಗೆ ಇಡೀ ಕರ್ನಾಟಕ ಒಂದು ಕಣ್ಣಿದ್ದಂಗೆ. ಈ ಕಣ್ಣಿಗೆ ಸುಣ್ಣ ಹಚ್ತಾ ಇದ್ದಾರೆ, ಆ ಕಣ್ಣಿಗೆ ಬೆಣ್ಣೆ ಹಚ್ತಾ ಇದ್ದಾರೆ. ನಾವು ಇವತ್ತು ಸಂವಿಧಾನಬದ್ಧವಾಗಿ ನಮಗೆ ಏನೆಲ್ಲ ಹಕ್ಕುಗಳನ್ನು ಬರಬೇಕಾಗಿತ್ತು, ಯಾವ ರೀತಿಯಾಗಿ ನಮ್ಮ ಡೆವಲಪ್ಮೆಂಟ್ ಆಗಬೇಕಾಗಿತ್ತು, ಆ ಡೆವಲಪ್ಮೆಂಟ್ಗೋಸ್ಕರ ಏನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿತ್ತು, ಏನೆಲ್ಲ ಸೌಲಭ್ಯಗಳು ಕೊಡಬೇಕಾಗಿತ್ತು, ಅವು ಯಾವುವು ಕೊಡ್ತಾ ಇಲ್ಲ. ಆ ಕಾರಣಕ್ಕಾಗಿ ನಾವು ಸರ್ಕಾರದ ಕಣ್ಣನ್ನು ತೆರೆಸಬೇಕು. ಏನು ಈ ಭಾಗದ ಅಭಿವೃದ್ಧಿ ಆಗಬೇಕಾಗಿತ್ತು, ಈ ಭಾಗದ ನಿರುದ್ಯೋಗದ ಸಮಸ್ಯೆ ಹೋಗಬೇಕಾಗಿತ್ತು, ಈ ಭಾಗದ ಸರ್ಕಾರಿ ನೌಕರರಿಗೆ ಉದ್ಯೋಗದಲ್ಲಿ ಮೀಸಲಾತಿ, ಮುಂಬಡ್ತಿಯಲ್ಲಿ ಮೀಸಲಾತಿ ಸಿಗಬೇಕಾಗಿತ್ತು. ಇವು ಎಲ್ಲವನ್ನು ಇಟ್ಕೊಂಡು ಜೊತೆಗೇನದ ಇಲ್ಲಿ ಏನು ಖಾಸಗಿ ಕಂಪನಿಗಳು, ಕಾರ್ಖಾನೆಗಳು, ಕೈಗಾರಿಕೆಗಳದಾವ, ಎಲ್ಲ ಕ್ಷೇತ್ರದಲ್ಲೂ ಕೂಡ ನಮ್ಮ ಭಾಗದ ನೌಕರರು, ನಮ್ಮ ಭಾಗದ ನಿರುದ್ಯೋಗಿ ಯುವಕರಿಗೆ 80% ಮೀಸಲಾತಿಯನ್ನು ಕೊಡಬೇಕು. ಯಾಕಂದರೆ ಇವತ್ತು ನಾವು ಕಲಬುರಗಿ ಜಿಲ್ಲೆ ಒಂದರಲ್ಲಿ 8ರಿಂದ 10 ಫ್ಯಾಕ್ಟ್ರಿಗಳದಾವ. ಇಲ್ಲೆಲ್ಲ ಕೆಲಸ ಮಾಡುವಂಥ ಎಂಪ್ಲಾಯಿಗಳ ಸಂಖ್ಯೆ ಎಷ್ಟು, ನಮ್ಮ ಭಾಗದ ಎಂಪ್ಲಾಯಿಗಳು ಎಷ್ಟು ಅದಾರ, ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥ ಜನರ ಸಂಖ್ಯೆ ಎಷ್ಟದಾವ. ಇವತ್ತು ನಾವು ನೋಡಿದಾಗ ಸರಿಸುಮಾರು 60% ಜನ ಹೊರಗಿನವರೇ ಅದಾರ. ಆದರೆ ಇವತ್ತು ಭೌಗೋಳಿಕವಾಗಿ ಇವತ್ತು ನಮ್ಮ ಕಚ್ಚಾ ಸಾಮಗ್ರಿಗಳನ್ನು, ನಮ್ಮ ಜಾಗವನ್ನು ಮಲ್ಟಿನ್ಯಾಷನಲ್ ಕಂಪ್ನಿಗಳು ಬಂದುಬಿಟ್ಟು ಖರೀದಿ ಮಾಡಿ ನಮ್ಮ ರೈತರಿಗೆ ಅನ್ಯಾಯ ಮಾಡಿ, ನಮ್ಮ ರೈತರ ಜಾಗಗಳನ್ನು ಕಬ್ಜಾ ಮಾಡಿ, ಇವತ್ತು ಇಲ್ಲೇ ನಮ್ಮ ಹತ್ರನೇ ಇಂಡಸ್ಟ್ರಿಗಳನ್ನು ಮಾಡಿ ನಮ್ಮದೇ ಅನ್ನ ತಿನ್ನುವಂಥ ಇವರು ನಮಗೆ ಉದ್ಯೋಗ ಕೊಡಲ್ಲ, ಬೇರೆಯವರಿಗೆ ತಂದು ಉದ್ಯೋಗ ಹಚ್ತಾರೆ ಇವರು. ಇದು ಅನ್ಯಾಯ ಅಲ್ವಾ? ಇದು 371 ಕಲ್ಲಮಡಿಯಲ್ಲಿ ನಮಗೆ ಇದು ಕಾನೂನು ಮಾಡಿಕೊಡಿ, 80% ಖಾಸಗಿ ವಲಯದಲ್ಲೂ ವಿಸ್ತರಣೆ ಮಾಡಿ. ನಮ್ಮ ಬೇಡಿಕೆಯನ್ನು ಇಟ್ಕೊಂಡಿದ್ದೀವಿ, ಈ ಬೇಡಿಕೆಯನ್ನು ನೆರವೇರಿಸಬೇಕು. ಯಾಕಂದರೆ ನಮ್ಮ ಜನರು ಇವತ್ತು ನಾವು ನೋಡ್ತಾ ಇದ್ದೀವಿ, ಇವತ್ತು ITI, ಡಿಪ್ಲೊಮಾ, ಇಂಜಿನಿಯರಿಂಗ್, PUC, ಡಿಗ್ರಿ ಮುಗಿಸ್ಕೊಂಡು ಇವತ್ತು ಪುನಃ ಮುಂಬೈ, ಹೈದರಾಬಾದು, ಈ ಕಡೆ ಬೆಂಗಳೂರು ಇಲ್ಲೆಲ್ಲ ವಲಸೆ ಹೋಗ್ತಾ ಇದ್ದಾರೆ. ಅಲ್ಲಿ ಕೂಲಿ ನಾಲಿ ಮಾಡ್ತಾಯಿದ್ದಾರೆ. ಇಲ್ಲಿರುವಂಥ ಜನರು ಇವತ್ತು ದುಶ್ಚಟಗಳಿಗೆ ಬಲಿಯಾಗಿ ಗುಟ್ಕಾ, ಸಿಗರೇಟು, ಬೀಡಿ, ಇಸ್ಪಟ್ಟು, ಆಮೇಲೆ ಬೇರೆ ಬೇರೆ ಅಕ್ರಮಗಳು, ರೌಡಿಸಮು
ಇಂಥವೆಲ್ಲ ಮಾಡಿಬಿಟ್ಟು ಇಡೀ ಸಮಾಜವನ್ನು ಇವತ್ತು ಒಂದು ದುಸ್ಥಿತಿಗೆ ತಳ್ಳುವಂಥ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡ್ತಾಯಿದ್ದಾರೆ. ಯಾಕೆ ಇವರಿಗೆ ಉದ್ಯೋಗ ಕೊಡ್ತಾ ಇಲ್ಲ? ಈಗ ಬೇರೆಯವರಿಗೆ 15,000 20,000 ಸ್ಯಾಲ್ರಿ ಇಲ್ಲೇ ಕೊಡ್ತಾಯಿದ್ರಿ, ನಮ್ಮವರಿಗೆ ಸ್ಥಳೀಯರಿಗೆ ಕೊಟ್ಟಿದ್ರೆ ಇಲ್ಲಿ ಅಕ್ರಮಗಳು ಕಡಿಮೆ ಆಗುತ್ತವೆ, ಚಟಗಳು ಕಡಿಮೆ ಆಗುತ್ತವೆ, ದುಶ್ಚಟದಿಂದ ಬಲಿಯಾಗುವಂಥ ಯುವ ಜನರ ಸಂಖ್ಯೆನೂ ಕಡಿಮೆ ಆಗುತ್ತೆ. ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಮತ್ತು ನಮ್ಮ ಭಾಗದ ಅಭಿವೃದ್ಧಿಗಾಗಿ ಈ ಕಲಮನ್ನು ಸಮರ್ಪಕವಾಗಿ ಜಾರಿಗೆ ತರ್ರಿ ಅಂಥೇಳಿ ನಾವು ಹೋರಾಟವನ್ನು ಮಾಡುತ್ತಾ ಪ್ರತಿಯೊಬ್ಬ ಜಿಲ್ಲಾಧಿಕಾರಿಗೆ ಮನವಿ ಪತ್ರವನ್ನು ಕೊಡುತ್ತಾ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ತರುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಎಷ್ಟು ಬಹುಸಂಖ್ಯೆಗಳಲ್ಲಿ ಜನ ಸೇರ್ಬೋದು ಸರ್? ಇವಾಗ ನಾವಂತೂ ಮೆಸೇಜ್ ಮಾಡ್ತಾಯಿದ್ದೀವಿ, ಇಡೀ ಕಲ್ಯಾಣ ಕರ್ನಾಟಕದ ಜನರು ಎಲ್ಲರ ಬೆಂಬಲ ಕೂಡ ನಮಗಿದೆ. ಇವತ್ತು ಪ್ರತ್ಯಕ್ಷವಾಗಿ ಇರಲಿಲ್ಲ ಅಂದ್ರೂ ಪರೋಕ್ಷವಾಗಿ ಕೂಡ ನಮ್ಮ ಮೇಲೆ ಅವರಿಗೆ ನಂಬಿಕೆ ಇದೆ ಮತ್ತು ಅವರ ಬೆಂಬಲ ಇದೆ, ಅವರ ಆಶೀರ್ವಾದನೂ ಕೂಡ ನಮ್ಮ ಮೇಲಿದೆ. ನಾವು ನಮ್ಮ ಏನು ಟೀಮ್ ಇದೆ 40ರಿಂದ 50 ಜನ, ನಾವು ಎಲ್ಲರೂ ಕೂಡ ಹೋಗ್ತಾಯಿದ್ದೀವಿ. ಜೊತೆಗೆ ಎಲ್ಲೆಲ್ಲಿ ಆಯಾ ಜಿಲ್ಲೆಗೆ ಹೋಗ್ತೀವಿ, ಆಯಾ ತಾಲೂಕಿಗೆ ಹೋಗ್ತೀವಿ, ಆಯಾ ಗ್ರಾಮಕ್ಕೆ ಹೋಗ್ತೀವಿ, ಅಲ್ಲಿ ಜನರು ನಮ್ಗೆ ಅಲ್ಲಿನಲ್ಲೇ ಬೆಂಬಲ ಕೊಡುವ ನಿಟ್ಟಿನಲ್ಲಿ ಬೆಂಬಲ ಕೊಡ್ತಾರೆ ಅಂತೇಳಿ ನನಗೆ ಪೂರ್ಣವಾದ ನಂಬಿಕೆ ಇದೆ. ಈ ಜನಸಾಮಾನ್ಯರ ಜೊತೆ ಬೇರೆ ಸಂಘಟನೆಗಳು ಯಾವುದಾದ್ರೂ ನಿಮಗೆ ಒಪ್ಪಿಗೆ ಕೊಟ್ಟಿದ್ದಾರಾ? ನಾವು ಈಗಾಗಲೇ ಪತ್ರಿಕಾಗೋಷ್ಠಿ ಮಾಡುವ ಮೂಲಕ ಎಲ್ಲ ಸಂಘಟನೆಗಳು ಪಕ್ಷಗಳಿಗೂ ಕೂಡ ಪ್ರಗತಿಪರರಿಗೂ ರೈತರಿಗೂ ಹೋರಾಟಗಾರರಿಗೂ ಎಲ್ರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದೀವಿ. ಯಾರೆಲ್ಲ ಇದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರೆ, ಯಾರೆಲ್ಲ ಈ ಭಾಗದ ಬಗ್ಗೆ ಕಾಳಜಿ ಇದ್ದಾರೆ, ಅವರೆಲ್ಲರೂ ಕೂಡ ಬರ್ತಾರೆ ಅಂಥೇಳಿ ನನಗೆ ನಂಬಿಕೆ ಇದೆ. ಮುಂದಿನ ದಿನಗಳಲ್ಲಿ 371 ಪ್ರತ್ಯೇಕ ರಾಜ್ಯ ಮಾಡುವ ಒಂದು ಏನು ಗೊಂದಲ ನಡೀತಾ ಇದೆ, ಅದಕ್ಕೆ ಏನಿದೆ ನಿಮ್ಮ ಒಂದು ಚಿಂತನೆ ಪ್ರಕಾರ? ಏನಿಲ್ಲ ಸರ್, ನಾವು ಸರ್ಕಾರಕ್ಕೆ ಕಾಲಾವಕಾಶ ಕೊಡ್ತಾ ಇದ್ದೀವಿ. ಕಾಲಾವಕಾಶ ಕೊಟ್ಟ ಮೇಲೆ ಈ ಭಾಗದ ಹೈದರಾಬಾದ್ ಕರ್ನಾಟಕದ ಬಹಳಷ್ಟು ಜನ ಏನದ ಇವತ್ತು ಧುರೀಣರದಾರ, ರಾಜಕೀಯ ವ್ಯಕ್ತಿಗಳದಾರ, ನನಗಿಂತಲೂ ಸೀನಿಯರ್ ಇರುವಂಥ ಹೋರಾಟಗಾರರದಾರ, ಅವರೆಲ್ಲರ ಜೊತೆ ಚಿಂತನೆ ಮಂಥನ ಮಾಡಿ ಏನು ಪ್ರತ್ಯೇಕ ರಾಜ್ಯದ ಕೂಗಬೇಕಾ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಆಮೇಲೆ ಫೈನಲೈಸ್ ಮಾಡ್ತೀವಿ ಅಂಥೇಳಿ ಈ ಮೂಲಕ. ಈಗ ನಿಮ್ಮ ಸಂಘಟನೆಯಿಂದ ಕೊನೆಯದಾಗಿ ಸರ್ಕಾರ ಮತ್ತು ಕಲ್ಯಾಣ ಕರ್ನಾಟಕದ ಭಾಗದ ಒಂದು ರಾಜಕೀಯ ಪಕ್ಷಗಳಾಗಲಿ ಅಥವಾ ರಾಜಕಾರಣಿಗಳಿಗಾಗಲಿ ಇಲ್ಲಿ ಒಂದು ಯುವಕರು ಜಾಬ್ ಇಲ್ಲದೆ ಒಂದು ಏನು ತಿರುಗ್ತಾ ಇದ್ದಾರೆ, ಮತ್ತು ಶಿಕ್ಷಣ ಆಗಲಿ ಅಥವಾ ಆರ್ಥಿಕ ಪರಿಸ್ಥಿತಿ ಆಗಲಿ ಮೂಲಭೂತ ಸೌಕರ್ಯಗಳ ಬಗ್ಗೆನೂ ಕೆಲವೊಂದು ಕಡೆ ಗೊಂದಲ ಇದೆ, ಸಿಗ್ತಾನೂ ಇಲ್ಲ. ಅದರ ಬಗ್ಗೆ ಕೊನೆಯದಾಗಿ ನಿಮ್ಮ ಒಂದು ಸಂಘಟನೆಗಳಿಂದ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ ಸರ್, ಈಗ ನಮ್ಮ ರಾಜಕಾರಣಿಗಳು ಹೈದರಾಬಾದ್ ಕರ್ನಾಟಕದ ಏನು 40ರಿಂದ 42 ಜನ ಏನು MLAಗಳದಾರ, ಇವರು ಮನಸ್ಸು ಮಾಡಿದರೆ ನಮ್ಮ ಭಾಗದ ಪ್ರತಿಯೊಬ್ಬ ಮಗು ಕೂಡ LKG ಇಂದ ಇವತ್ತು ಮೆಡಿಕಲ್ ಕಲೀಲಿ, ಇಂಜಿನಿಯರಿಂಗ್ ಕಲೀಲಿ, PhD ಕಲೀಲಿ, ಅಲ್ಲಿ ತನಕ ಅಪ್ ಟು ಡೇಟ್ ಫ್ರೀ ಎಜುಕೇಷನ್ ಕೊಡುವಂಥ ಶಕ್ತಿ ನಮ್ಮ ಹತ್ರ ಇದೆ. ಇವರು ಮನಸ್ಸು ಮಾಡಿದ್ರೆ ಮಂಡಳಿಯಿಂದ ಬರುವಂಥ ದುಡ್ಡನ್ನು ಯಾವುದೋ ರೋಡೋ ಡ್ರೈನೇಜೋ ನಾಲಿಗೋ ಎಲ್ಲೆಲ್ಲೋ ಹಾಕಿ ವೇಸ್ಟ್ ಮಾಡುವ ಬದಲು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಪ್ ಟು MBBS ತನಕ MS ತನಕ ಕೊಡ್ಬೋದು. ಅಷ್ಟು ದುಡ್ಡು ನಮ್ಮ ಮಂಡಳಿಗಿದೆ. ಅದನ್ನೇ ಕೂಡ ಅದು ಕರೆಕ್ಟಾಗಿ ಯುಟಿಲೈಸ್ ಮಾಡಿದ್ರೆ ಶಿಕ್ಷಣದ ಈ ಸಮಸ್ಯೆನೇ ಬಗೆಹರಿಸುತ್ತೆ. ಅದ್ರ ಜೊತೆಗೆ ಇವತ್ತು ಶಿಕ್ಷಣ ಅಂಥೇಳಿ ಇವತ್ತು ನಮ್ಮ ರೈತರೆಲ್ಲ ಇದ್ದಂಥವರು ಜಮೀನನ್ನು, ಹೊಲ ಗದ್ದೆ, ಮನೆ ಮಠಗಳನ್ನು ಮಾರಿ ಇವತ್ತು ಸಿಟಿಗಳಿಗೆ ಬರ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು ಅಂಥೇಳಿ ಮುಂದೊಂದು 5ರಿಂದ 10 ವರ್ಷ ಆದಮೇಲೆ ರೈತರೆಲ್ಲದಾರ ಅಂಥೇಳಿ ನಮ್ಮ ಹತ್ರ ಕಂದಿಲ ಅಂತ ಕರಿತೀವಿ, ಕಂದಿಲ ಚುಡುಕುವಂಥ ಪರಿಸ್ಥಿತಿಗಳು ಇವತ್ತು ನಿರ್ಮಾಣ ಆಗ್ತಾ ಇದ್ದಾವೆ. ಇವತ್ತು ನಮ್ಗೆ ರೈತರು ಇರಬೇಕು. ಇವತ್ತು ದೇಶದ ಬೆನ್ನೆಲುಬು ಯಾರಂದರೆ ರೈತರು ಅಂತ ಹೇಳ್ತಾರೆ ಸರ್ಕಾರದವರು. ಆದರೆ ಇವತ್ತು ರೈತರು ತಮ್ಮ ಮಕ್ಕಳನ್ನು ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ತಮ್ಮ ಹೊಲ ಗದ್ದೆಗಳನ್ನು ಮಾರಿಬಿಟ್ಟು ಸಿಟಿ ಸೇರ್ತಾ ಇದ್ದಾರೆ. ಇದಕ್ಕೆ ಬಡವರು ಕೂಡ ರೈತರೇ ಅದಾರ. ಇಡೀ ದೇಶಕ್ಕೆ ಅನ್ನ ಕೊಡುವಂಥ ರೈತನೇ ಬಡವನದಾನ ಇಡೀ ದೇಶದಲ್ಲಿ. ಇದು ವಾಸ್ತವ ಚಿತ್ರ. ಅದಕ್ಕಾಗಿ MLAಗಳು, ನಮ್ಮ ಭಾಗದ ರಾಜಕಾರಣಿಗಳು, ನೀವು 371 J ಕಲಮನ್ನು ಸಮರ್ಪಕವಾಗಿ ಜಾರಿಗೆ ತರ್ರಿ. ನೀವು ವಿಧಾನಸೌಧದಲ್ಲಿ ಇವತ್ತು 5,000 ಕೋಟಿ ಕಲಾಗಿ ಮಾತಾಡ್ತಾ ಇದ್ದೀರಿ. 10,000 ಕೋಟಿ ಬೇಡ್ರಿ. ಬೆಂಗಳೂರು ನಗರ ಒಂದಕ್ಕೆ 1 ಲಕ್ಷ ಕೋಟಿ ರೂಪಾಯಿ ಅನುದಾನ ಬರುತ್ತೆ ಪ್ರತಿ ವರ್ಷ, ಬರೀ ಒಂದು ಕಲಬುರಗಿ ಬೆಂಗಳೂರು ನಗರಕ್ಕೆ. ನಾವು ಕರ್ನಾಟಕದ 20% ಜನ ಇದ್ದೀವಿ. 7 ಜಿಲ್ಲೆಗಳದಾವ, 44 ತಾಲೂಕುಗಳದಾವ, ಸಾವಿರಾರು ಹಳ್ಳಿಗಳದಾವ. ಇಷ್ಟು ಜನರಿಗೆ ನೀವು ಇವತ್ತು 10,000 20,000 ಅನ್ನೋದನ್ನು ಬೇಡಿ. ನಮ್ಮ ತೆರಿಗೆ ಇವತ್ತು 19-20% ತೆರಿಗೆ ಹೋಗುತ್ತೆ ಇಡೀ ರಾಜ್ಯಕ್ಕೆ.
ನಮ್ಮ ಪಾಲು ನಮಗೆ ಬೇಡಬೇಡಿ, ಅದು ಬೇಡೋಕ್ಕೂ ಕೂಡ ನೀವು ಇವತ್ತು ಎಲಿಜಿಬಲ್ ಅಲ್ಲ. ಇವತ್ತು ನಿಮಗೆ ಸಿಗುವಂಥ ಸವಲತ್ತುಗಳು ಇವತ್ತು ಏನು ಬಂದಿರುವಂಥ 5,000 ಕೋಟಿಯ ಕ್ರಿಯಾ ಯೋಜನೆ ಮಾಡಲಿಕ್ಕೆ ರೆಡಿ ಇಲ್ಲ, ಅದನ್ನು ಸದ್ಬಳಕೆ ಮಾಡಲಿಕ್ಕೆ ರೆಡಿ ಇಲ್ಲ. ಇಲ್ಲ ಆಗಿರುವಂಥ ಅವ್ಯವಹಾರಗಳ ಬಗ್ಗೆ ವಿಧಾನಸೌಧದಲ್ಲಿ ವಿಧಾನ ಪರಿಷತ್ತಲ್ಲಿ ಮಾತಾಡುವಂಥ ನೈತಿಕ ಹೊಣೆಗಾರಿಕೆಯೇ ಇಲ್ಲ ನಿಮ್ಮ ಹತ್ರ. ಅಂದಮೇಲೆ ನಮ್ಮ ಭಾಗದ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಜನರು ನೀವೇನು ಮಾಡ್ಬೇಕಂದ್ರೆ ಯಾರನ್ನು ಆಯ್ಕೆ ಮಾಡ್ತಾ ಇದ್ದೀವಿ, ಎಂಥವ್ರನ್ನು ಆಯ್ಕೆ ಮಾಡ್ತಾ ಇದ್ದೀವಿ. ಇವತ್ತು ಏನೋ ನಾವು 500 ರೂಪಾಯಿ 1000 ರೂಪಾಯಿ ತೊಗೊಂಡು ಇವತ್ತು 5 ವರ್ಷಕ್ಕೊಮ್ಮೆ ನಾವೇನು ಓಟ್ ಹಾಕ್ತಾ ಇದ್ದೀವಿ, ಅದು ಇವತ್ತು ನಾವು ಮಾಡುವಂಥ ದೊಡ್ಡ ಅಪರಾಧನೇ ಸರಿ. ಯಾಕಂದರೆ ನಾವು ಇವತ್ತು ಅವೇರ್ ಆಗಬೇಕು. ನಾವು ಬೇರೆ ಬೇರೆ ರಾಜ್ಯದ ಜನರು, ಬೇರೆ ಬೇರೆ ಜಿಲ್ಲೆಯ ಜನರು ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಆಗ್ತಾ ಇದ್ದಾರೆ, ನಮ್ಮವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಇಡೀ ಹೈದರಾಬಾದ್ ಕರ್ನಾಟಕ ಜನರು ಚಿಂತೆ ಮಾಡಬೇಕಾಗಿದೆ. ಅದನ್ನು ಪರಿಹಾರ ಆಗುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ನಾವು ಪ್ರತಿಯೊಬ್ಬ MLA ಕೊಳ್ಳಪಟ್ಟಿ ಹಿಡಿದು ಇವತ್ತು ನಮ್ಮ ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಮಾಡುವಂಥ ಹಕ್ಕನ್ನು ನಾವು ಇವತ್ತು ಹೊಂದಿದ್ವಿ. ಆದರೆ ಆ ಹಕ್ಕು ಇವತ್ತು ನಮಗೆ ಸಮರ್ಪಕವಾಗಿ ನಾವು ಇವತ್ತು ಯುಟಿಲೈಸ್ ಮಾಡಲಿಕ್ಕೆ ರೆಡಿ ಇಲ್ಲ. ಆ ಕಾರಣಕ್ಕಾಗಿ ನಾನು ಮತ್ತೊಮ್ಮೆ ಹೈದರಾಬಾದ್ ಕರ್ನಾಟಕದ ಜನರಿಗೆ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ. ನೀವು ಈ ಭಾಗದ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ರಿ. ಇವತ್ತು ಯಾವುದೋ ಜಾತಿ, ಇವತ್ತು ಹಿಂದೂ, ಮುಸ್ಲಿಂ, ಮತ್ತೊಂದು ಬೇರೆ ಬೇರೆ ಜಾತಿಗಳ ಬಗ್ಗೆ, ಧರ್ಮಗಳ ಬಗ್ಗೆ, ಇವತ್ತು ಬೇರೆ ಬೇರೆ ದೇಶಗಳ ಬಗ್ಗೆ ಮಾತಾಡೋಕ್ಕಿಂತಲೂ ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ಗ್ರಾಮದ ಭವಿಷ್ಯ, ನಮ್ಮ ಜಿಲ್ಲೆಯ ಭವಿಷ್ಯ, ನಮ್ಮ ರಾಜ್ಯದ ಭವಿಷ್ಯದ ಬಗ್ಗೆ ಮಾತಾಡ್ರಿ. ಇವತ್ತು ನಮ್ಮ ಶಾಸಕರುಗಳು ಒಂದು ಸಾತಿ ಶಾಸಕರಾದ್ರೆ ಸಾವಿರಾರು ಕೋಟಿ ರೂಪಾಯಿ ದುಡಿತಾ ಇದ್ದಾರೆ. ಅವ್ರ ಸಂಬಳ ಆದರೆ ಎಷ್ಟು ಅನ್ನೋದು ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನೀವು ಇವತ್ತು ಅವರಂತೂ ಅವ್ರ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಕೆಲಸ, ಜನಸಾಮಾನ್ಯರ ಕೆಲಸ ಇವತ್ತು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳೇ ನಡೆಸುವ ಸರ್ಕಾರವನ್ನು ಪ್ರಜಾ ಸರ್ಕಾರ ಅಂತ ಕರೀತಾರೆ. ಇವತ್ತು ನಾವು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ನಡೆಸುವಂಥ ಸರ್ಕಾರ ಇಲ್ಲ, ಪ್ರಭುಗಳಿಂದ ಪ್ರಜೆಗಳು ನಡೆಸುವಂಥ ಸರ್ಕಾರ ಆಗಿದೆ. ಇವತ್ತು ಅವ್ರು ಏನು ಹೇಳ್ತಾರೆ ನಾವು ಕೇಳಬೇಕು. ಇವತ್ತು ತೆರಿಗೆಗಳ ಮೇಲೆ ತೆರಿಗೆ, ಟ್ಯಾಕ್ಸ್ಗಳ ಮೇಲೆ ಟ್ಯಾಕ್ಸ್, GST ಮೇಲೆ GST. ಇವತ್ತು ಒಂದು ಪೆಟ್ರೋಲ್ ಹಾಕೋಬೇಕಾದ್ರೆ 100-110 ರೂಪಾಯಿ ನಡೀತಾ ಇದ್ದಾವೆ. ಎಲ್ಲಿಗೆ ಹೋಗ್ತಾ ಇದೆ? ಇವತ್ತೊಂದು ಎಣ್ಣೆ ತೊಗೋಬೇಕು, ಊಟ ಮಾಡುವ ಎಣ್ಣೆ ತೊಗೋಬೇಕಾದ್ರೂ ಎಲ್ಲಿಗೆ ರೇಟ್ಗಳ ಬೆಲೆ ಏರಿಕೆ ಯಾವ ರೀತಿ ಆಗ್ತಾ ಇದೆ, ದವಸ ಧಾನ್ಯಗಳ ಬೆಲೆ ಏರಿಕೆ ಯಾವ ರೀತಿ ಆಗ್ತಾ ಇದೆ. ಆದರೆ ಈ ಕಡೆ ರೈತರಿಗೆ ಬೆಂಬಲ ಬೆಲೆ ಕೊಡುವಂದ್ರೆ ಇವತ್ತು ಸರ್ಕಾರಗಳು ತಯಾರಿಲ್ಲ. ಇವತ್ತು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳ ಸಾಲ ಮನ್ನಾ ಮಾಡುತ್ತೆ ಸರ್ಕಾರ. ಆದರೆ ಇವತ್ತು ರೈತರ ಸಾಲ ಮನ್ನಾ ಮಾಡಿದ್ರೆ ರೈತರು ಸೋಂಬೇರಿಗಳಾಗ್ತಾರೆ ಅಂತ ಹೇಳ್ತಾರೆ ಸರ್ಕಾರದವರು. ಅಂದರೆ ನಾವು ಈಗಲಾದರೂ ಎಚ್ಚೆತ್ಕೋಬೇಕು. ಇವತ್ತು ಡೆಲ್ಲಿಯಲ್ಲಿ ನೂರಾರು ಜನ ರೈತರು ಇವತ್ತು ಸತ್ತರು ನಮ್ಮ ರೈತರಿಗೋಸ್ಕರ. ಆದರೂ ಕೂಡ ಸರ್ಕಾರಕ್ಕೆ ಯಾವುದೇ ಚಿಂತೆ ಆಗಿಲ್ಲ. ಇಲ್ಲಿ ಪ್ರವಾಹ ಬರ್ತಾ ಇದೆ, ಬರಗಾಲ ಬರ್ತಾ ಇದೆ, ಅತಿವೃಷ್ಟಿ ಅನಾವೃಷ್ಟಿಯಿಂದ ಜನ ಇವತ್ತು ತತ್ತರಿಸಿ ಹೋಗ್ತಾ ಇದ್ದಾರೆ. ಇವತ್ತು ವಿರೋಧ ಪಕ್ಷದವ್ರೀಗ ಅವ್ರಿಗೆ ಇಳಿಸ್ಬೇಕು, ಇವ್ರಿಗೆ ಅವ್ರು ಇಳಿಸ್ಬೇಕು. ಸರ್ಕಾರ ಮತ್ತು ಇವತ್ತು ವಿರೋಧ ಪಕ್ಷ ಇವೆರಡೂ ಏನು ಫೈಟ್ ಮಾಡ್ತಾ ಇದ್ದಾರೆ, ಅವರು ಇವ್ರ ಮೇಲೆ ಏರಿಸ್ತಾ ಇದ್ದಾರೆ, ಇವರು ಅವ್ರ ಮೇಲೆ ಏರಿಸ್ತಾ ಇದ್ದಾರೆ. ವಿನಃ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ, ಬೆಲೆ ಏರಿಕೆ ಬಗ್ಗೆ, ಈ ರಾಜ್ಯದಲ್ಲಿ ಉದ್ಯೋಗ ಖಾಲಿ ಇದಾವೆ, ಆ ಉದ್ಯೋಗ ಭರ್ತಿ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಈ ಭಾಗದ ರೈತರ ಬಗ್ಗೆ, ಈ ರಾಜ್ಯದ ಎಷ್ಟೋ ಇವತ್ತು ಕೆರೆಗಳು ಮುಚ್ಚೋಗಿದ್ದಾವೆ, ಅಕ್ರಮ ಗಣಿಗಾರಿಕೆಗಳಾಗ್ತಾ ಇದ್ದಾವೆ, ಇವತ್ತು ಲ್ಯಾಂಡ್ ಮಾಫಿಯಾ, ಸ್ಯಾಂಡ್ ಮಾಫಿಯಾ ನಡೀತಾ ಇದ್ದಾವೆ. ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೆ ರೀ? ಇವತ್ತು ಆರೋಗ್ಯದ ಪರಿಸ್ಥಿತಿ ಏನಾಗ್ತಾ ಇದೆ, ಶಿಕ್ಷಣದ ಪರಿಸ್ಥಿತಿಗಳು ಏನಾಗ್ತಾ ಇದ್ದಾವೆ. ಇವತ್ತು ಶಿಕ್ಷಣ ಆರೋಗ್ಯ ಮಾರಾಟ ಮಾಡ್ತಾ ಇದ್ದಾರೆ, ಖಾಸಗೀಕರಣ ಮಾಡಿ ಇವತ್ತು ಇಡೀ ಸಿಸ್ಟಮ್ ಇವತ್ತು ಕರಪ್ಟ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತಾಡ್ರಿ ಸ್ವಾಮಿ. ಇದೆಲ್ಲ ಬಿಟ್ಟು ಸಿದ್ದರಾಮಯ್ಯ ಯಡಿಯೂರಪ್ಪ ಇಳಿಸ್ತಾನೆ, ಯಡಿಯೂರಪ್ಪ ಕುಮಾರಸ್ವಾಮಿ ಇಳಿಸ್ತಾನೆ, ಕುಮಾರಸ್ವಾಮಿ ಇವ ಇಳಿಸ್ತಾನೆ. ನೀವು ಯಾರೂ ಕೂಡ ಇವತ್ತು ರಾಜಕಾರಣಿಗಳು, ಯಾವುದೇ ಪಕ್ಷದ ರಾಜಕಾರಣಿ ಇರಲಿ, ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಈ ಜನರ ಬಗ್ಗೆ ಕೆಲಸ ಮಾಡಿ. ಈ ಜನರು ಕೂಡ ಇವತ್ತು ಯಾವನೋ ಒಬ್ಬ ಜಾತಿ ಲೀಡರ್ ಇದ್ದಾನೋ, ಯಾವನೋ ಒಬ್ಬ ಪಕ್ಷದ ಲೀಡರ್ ಇದ್ದಾನೋ ಅಂಥೇಳಿ ತಪ್ಪು ಮಾಡಿದ್ರು ಕೂಡ, ಕಳ್ತನ ಮಾಡಿದ್ರು ಕೂಡ ಅವನಿಗೆ ಬೆಂಬಲಿಸಿ ನಿಂದಿರ್ತಾ ಇದ್ದೀರಲ್ಲ, ಇದು ಅಕ್ಷಮ್ಯ ಅಪರಾಧ. ಮುಂದೊಂದು ದಿನ ಇದು ನಿಮ್ಮದು ತಲೆಗೆ ದಂಡ ಬರುತ್ತೆ ಅಂಥೇಳಿ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೆ. ಕೊನೆಯದಾಗಿ ನಿಮ್ಮ ಜ್ಯೋತಿಪಾತ ಯಾತ್ರೆ ನಡೀತಾ ಇದೆ, ಅದರ ಬಗ್ಗೆ ಜನರಿಗೆ ಏನು ಮನವಿ ಮಾಡ್ಕೊಳ್ತೀರಿ? ಸರ್, ಏನು 371J ಕಲಂನ ಜ್ಯೋತಿ ಯಾತ್ರೆ ಮಾಡ್ತಾಯಿದ್ದೀವಿ. ಈ ಜ್ಯೋತಿ ಯಾತ್ರೆಗೆ ದಯಮಾಡಿ ಎಲ್ಲರೂ ಕೂಡ ನಮಗೆ ದೇಣಿಗೆಯನ್ನು ನೀಡಬೇಕು. ಮತ್ತು ನೀವು ದೇಣಿಗೆ ನೀಡುವ ಮೂಲಕ ಈ ಒಂದು ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗಿಯಾಗಿ ಈ ಭಾಗದ ಅಭಿವೃದ್ಧಿಗಾಗಿ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅಂಥೇಳಿ ಇವತ್ತು ನಾನು ಎಲ್ಲ ಪ್ರಗತಿಪರರಿಗೆ, ಹೋರಾಟಗಾರರಿಗೆ, ರಾಜಕಾರಣಿಗಳಿಗೆ ಮತ್ತು ಸರ್ಕಾರಿ ನೌಕರರಿಗೆ, ನಿರುದ್ಯೋಗಿ ಯುವಕರಿಗೆ
ರೈತರಿಗೆ ಎಲ್ಲರಿಗೂ ಕೂಡ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ. ಇದು ಅಹಿಂದ ಚಿಂತಕರ ವೇದಿಕೆಯ ಸಂಸ್ಥಾಪಕರ ಸೈಬಣ್ಣ ಅವರ ಮಾತು. ಅವರ ಹೋರಾಟದ ಸಂಚಿಕೆಯಲ್ಲಿ ಮತ್ತೆ ಬೇರೊಬ್ಬ ಒಂದು ಗೆಸ್ಟ್ ಜೊತೆ ಬರೋಣ. ಇಲ್ಲಿಯವರೆಗೂ